ಕರ್ನಾಟಕದ ಅತಿ ದೊಡ್ಡ ವೇರ್ ಹೌಸ್ ಇಲ್ಲಿದೆ. ಟಿವಿಗಳ ರಾಶಿ, ಸೊ ಇಲ್ಲಿದೆ ಬ್ಯಾಗ್ಗಳ ರಾಶಿ, ಇಲ್ಲಿದೆ ಏರ್ ಕೂಲರ್ಗಳ ರಾಶಿ. ಇಲ್ಲಿ ಒಂದೆರಡು ಫ್ರಿಡ್ಜ್ ಅಲ್ಲ, 200-300 ಫ್ರಿಡ್ಜ್ ಇದೆ. ಸೈಕಲ್ಗಳ ರಾಶಿ 1, ಸೈಕಲ್ಗಳ ರಾಶಿ 2, ಇದು ಸ್ಟವ್ಗಳ ರಾಶಿ. ಡಬಲ್ ಡೋರ್ ಫ್ರಿಡ್ಜ್ ಗಳ ರಾಶಿನೇ ಇದೆ. 55 ಇಂಚಸ್ ಟಿವಿ ಕೇವಲ 23,000. ಎಲ್ಲಾ ವಸ್ತುಗಳು ಕೂಡ ಯೂಸ್ಡ್ ಅಲ್ಲ, ರೀಯೂಸ್ಡ್ ಅಲ್ಲ, ರೀಫರ್ಬಿಶ್ಡ್ ಅಲ್ಲ, ಎಲ್ಲದೂ ಕೂಡ ಓಪನ್ ಬಾಕ್ಸ್ ಅಂದ್ರೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ. ಟಿವಿಗಳು ನಿಮ್ಗೆ ಸಿಗ್ತಾ ಇದೆ ಕೇವಲ 8,500 ರೂಪಾಯಿಂದ. LG ಬೇಕು, ಸ್ಯಾಮ್ಸಂಗ್ ಬೇಕು, ಸೋನಿ ಬೇಕು, ಯಾವ್ದು ಬೇಕು ನಿಮ್ಗೆ ಎಲ್ಲಾ ಬ್ರ್ಯಾಂಡ್ ಸಿಗುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅತಿ ದೊಡ್ಡ ಕರ್ನಾಟಕದ ಅತಿ ದೊಡ್ಡ ವೇರ್ ಹೌಸ್ ಸೇಲ್ ಜೊತೆ. ನಾನು ಇದನ್ನ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಲಾಸ್ಟ್ ಟೈಮ್ ಕೂಡ ನಾನು ವಿಡಿಯೋ ಮಾಡಿದ್ದೆ. ಸೊ ನಿಮ್ಮಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು. ಅದಕ್ಕೋಸ್ಕರ ಪಾರ್ಟ್ 2 ಅಂತ ಹೇಳ್ಬೋದು, ಅಥವಾ ಒಂದು ಅಪ್ಡೇಟೆಡ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ 15 ದಿನಗಳಿಗೊಮ್ಮೆ, ಹೌದು ವೀಕ್ಷಕರೇ, 15 ದಿನಗಳಿಗೊಮ್ಮೆ ಸ್ಟಾಕ್ ರಿನ್ಯೂ ಆಗ್ತಾನೆ ಇರುತ್ತೆ. ಹೌದು ವೀಕ್ಷಕರೇ, ನಾನಿದ್ದೀನಿ ಮಿಶ್ರಾ ಟ್ರೇಡಿಂಗ್ ಅಲ್ಲಿ. ಇದು ಎಲ್ಲಿದೆ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇತ್ತು ವೀಕ್ಷಕರೇ. ಇದಿರುವಂತದ್ದು ಬೊಮ್ಮಸಂದ್ರದಲ್ಲಿ, ಏನು ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಇನ್ ಬಿಟ್ವೀನ್ ಬರುತ್ತೆ. ಇದು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ, ಬೊಮ್ಮಸಂದ್ರದಲ್ಲಿ ಬರುತ್ತೆ. ಇಲ್ಲಿ ಡಿ ಮಾರ್ಟ್ ಹಿಂದ್ಗಡೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಓಕೆ, ಇನ್ನೊಂದೇನಂತಂದ್ರೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ನಾನು ನಿಮಗೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಗೂಗಲ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಗೂಗಲ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಇಲ್ಲಿಗೆ ಬರ್ಬೋದು. ಹೌದು ವೀಕ್ಷಕರೇ, ದಯವಿಟ್ಟು ಮಿಸ್ ಮಾಡಿಬಿಟ್ಟು ದೊಡ್ಡ ಬೊಮ್ಮಸಂದ್ರ ಹೋಗೋದಾಗಿಲ್ಲ. ಯಾಕಂದ್ರೆ ದೊಡ್ಡ ಬೊಮ್ಮಸಂದ್ರ ಅಲ್ಲ, ಆಕ್ಚುಲಿ ಯಲಹಂಕ ಕಡೆ ಇದೆ, ಅಲ್ಲಿಲ್ಲ. ಇದು ಆಕ್ಚುಲಿ ಇದಿರುವಂಥದ್ದು ಚಂದಾಪುರದ ಕಡೆ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಚಂದಾಪುರ ಹೋಗೋ ರೋಡು, ಹೊಸೂರು ಮೇನ್ ರೋಡ್ ಇದೆಯಲ್ಲ, ಅಲ್ಲಿ ಬರುತ್ತೆ. ನಾನು ನಿಮಗೆ ಲೊಕೇಶನ್ ಕೊಟ್ಟಿದ್ದೀನಿ ತಾನೆ, ಅದರ ಮುಖಾಂತರ ಬನ್ನಿ ವೀಕ್ಷಕರೇ. ಆ್ಯಂಡ್ ತುಂಬ ಜನ ಇನ್ನೊಂದೇನು ಕೇಳ್ತಿದ್ರೆ ಅಂತಂದರೆ, ಇಷ್ಟೊಂದು ಪ್ರಾಡಕ್ಟ್ಗಳಿದೆ, ಇಷ್ಟೊಂದು ಕಲೆಕ್ಷನ್ಸ್ಗಳಿದೆಯಲ್ಲ, ಇವೆಲ್ಲ ಯೂಸ್ಡಾ, ರೀಯೂಸ್ಡಾ, ರೀಫರ್ಬಿಶ್ಡ್ ಅಂತ ನೀವು ಕೇಳ್ತಾ ಇದ್ರೆ. ಆದರೆ ಇಲ್ಲ ವೀಕ್ಷಕರೇ, ಇವ್ಯಾವುದೂ ಕೂಡ ರೀಯೂಸ್ಡು ಅಥವಾ ರೀಫರ್ಬಿಶ್ಡು ಅಲ್ಲ. ಇವೆಲ್ಲವನ್ನು ಏನು ಹೇಳ್ತಾರೆ ಅಂತಂದರೆ, ಇದನ್ನು ಓಪನ್ ಬಾಕ್ಸ್ ಅಂತ ಕರೀತಾರೆ. ಏನು ಇ ಕಾಮರ್ಸ್ಗಳಲ್ಲಿ ರಿಟರ್ನ್ ಆಗಿರುತ್ತೆ, ಕಸ್ಟಮರಿಗೆ ಇಷ್ಟ ಆಗಿರೋದಿಲ್ಲ, ಸೊ ಅಂಥ ಪ್ರಾಡಕ್ಟ್ಗಳನ್ನು ಇಲ್ಲಿ ಓಪನ್ ಬಾಕ್ಸ್ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಕಲೆಕ್ಷನ್ಸ್ಗಳು ತುಂಬಾ ಇರುತ್ತೆ ನೋಡಿ. ಈ ಕಡೆನೂ ಕೂಡ ಒಂದು ದೊಡ್ಡದಾದಂಥ ಗೋಡನ್ ಇದೆ, ಸೊ ಈ ಕಡೆನೂ ಕೂಡ ಒಂದು ದೊಡ್ಡದಾದಂಥ ಗೋಡನ್ ಇದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಷಿನ್ಸ್ ಇರ್ಬೋದು, ಸೈಕಲ್ಸ್ ಇರ್ಬೋದು, ಡಿಶ್ ವಾಷರ್ಸ್ ಇರ್ಬೋದು, ರಾಶಿ ರಾಶಿ ತುಂಬಿಕೊಂಡಿದೆ. ಆ್ಯಂಡ್ ಕ್ಯಾಟಗರಿ ವೈಸ್ ಬರ್ತೀರಾ ಅಂತಂತಂದರೆ, ನಿಮಗೆ ಬ್ಯಾಗ್ ಇರ್ಬೋದು, ಕುಕ್ಕರು, ಗ್ಲಾಸ್ ಟಾಪು, ಇಂಡಕ್ಷನ್ ಸ್ಟೋವ್, ಡಿಶ್ ವಾಷರ್, ಫ್ರಿಡ್ಜ್ಗಳ ರಾಶಿ. ನಾನು ಹೇಳ್ದೆ ಅಲ್ವಾ, ನೀವು ಇದರಲ್ಲಿ ಹೈಲೈಟಲ್ಲೇ ನೋಡಿರ್ತೀರಾ. ಸೊ ಫ್ರಿಡ್ಜ್ಗಳ ರಾಶಿ, ಟಿವಿಗಳ ರಾಶಿ. ಇನ್ನು ಟಿವಿ ಬ್ರ್ಯಾಂಡಲ್ಲಿ ಬಂದರೆ ಸೋನಿ, ಸ್ಯಾಮ್ಸಂಗು, ಥಾಮ್ಸನ್ನು, ರಿಯಲ್ಮಿ, ಅನೇಕ ಪ್ರಾಡಕ್ಟ್ಗಳು ರಾಶಿ ರಾಶಿ ಇದೆ ಅಂತ ಹೇಳ್ಬೋದು. ಸೊ ಒನ್ ಆಫ್ ದ ಹ್ಯೂಜ್ ಕಲೆಕ್ಷನ್. ಯಾವುದೇ ಯೂಟ್ಯೂಬ್ ಚಾನಲಲ್ಲಿ ಆ್ಯಂಡ್ ಯಾವುದೇ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ನಿಮಗೆ ಇಷ್ಟೊಂದು ಕಲೆಕ್ಷನ್ಸ್ಗಳು ಅವೈಲೇಬಲ್ ಇರಲ್ಲ ವೀಕ್ಷಕರೇ. ಅಷ್ಟೊಂದು ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಸೊ ನೀವು ಅಂಗಡಿಗಳಿಗೆ ಹುಡ್ಕೊಂಡು ಹೋಗೋ ಬದಲು ದಯವಿಟ್ಟು ಒಂದ್ಸತಿ ಇಲ್ಲಿ ಬಂದ್ಬಿಡಿ. ಆ್ಯಂಡ್ ಬರಬೇಕಾದ್ರೆ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ಹೇಳ್ತೀನಿ, ಫ್ಯಾಮಿಲಿ ಜೊತೆ ಬನ್ನಿ ವೀಕ್ಷಕರೇ. ಫ್ಯಾಮಿಲಿ ಜೊತೆ ಬಂದಾಗ ನೀವೇನು ಮಾಡ್ಬೋದು ಅಂತಂದರೆ, ಎಲ್ಲ ಕಡೆ ಓಡಾಡ್ಬೋದು ಆ್ಯಂಡ್ ಎಲ್ಲ ಕಡೆ ನೋಡ್ಬೋದು, ಓಪನ್ ಮಾಡಿ ನೋಡ್ಬೋದು. ಇಲ್ಲಿ ಯಾರು ನಿಮಗೆ ಏನು ಹೇಳಲ್ಲ, ನೀವು ಆರಾಮಾಗಿ ನೋಡ್ಬೋದು. ನೋಡಿ ಬನ್ನಿ ತೋರಿಸ್ತೀನಿ. ನೀವು ಬಂದ್ರಿ, ನಿಮ್ಗೊಂದು ಮಿಕ್ಸಿ ಇಷ್ಟ ಆಯಿತು ಅಂತಂತಂದರೆ, ಮಿಕ್ಸಿ ಬಾಕ್ಸನ್ನು ಪೂರ್ತಿ ಓಪನ್ ಮಾಡಿಬಿಟ್ಟು ಮಿಕ್ಸಿ ಬಾಕ್ಸ್ ಯಾವ ಥರ ಇದೆ, ಮಿಕ್ಸಿ ಜೊತೆ ನಿಮಗೆ ಯಾವ್ಯಾವ ಇದು ಕೊಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ನೀವು ತೋರಿಸ್ಬೋದು ಇದರಲ್ಲಿ. ಯಾಕಂತಂದರೆ ಇಲ್ಲಿ ಎಲ್ಲದೂ ಕೂಡ ಓಪನ್ ಬಾಕ್ಸ್, ಎಲ್ಲದೂ ಓಪನ್ ಬಾಕ್ಸ್. ತೋರಿಸಿ ನಮ್ಮ ವೀಕ್ಷಕರಿಗೆ ಕಂಪ್ಲೀಟಾಗಿ ತೋರಿಸಿ. ನೋಡಿ ವೀಕ್ಷಕರೇ, ಏನಿದೆ ಏನಿಲ್ಲ ಅಂತ ಇಲ್ಲ. ನಾನು ಹೇಳ್ತಾ ಇಲ್ವಾ, ಏನಿದೆ ಏನಿಲ್ಲ ಅಂತಿಲ್ಲ, ತುಂಬಿಕೊಂಡಿದೆ. ಮೇಲ್ಗಡೆ ಇರೋದೆಲ್ಲ ಕೂಲರ್ಸ್ಗಳು. ಓಕೆ, ಆ್ಯಂಡ್ ನಾವಂತೂ ಇವಾಗಷ್ಟೇ ಫ್ರಿಡ್ಜ್ ರಾಶಿಯಿಂದನೇ ಬಂದ್ವಾ, ಇನ್ನೂ ಇದೆ ಬನ್ನಿ, ಇನ್ನೂ ಮುಗಿಯೋದಿಲ್ಲ. ಆ್ಯಕ್ಚುಲಿ ಇದು ಮುಗಿಯೋದ ಕತೆ ಅಂತ ಹೇಳ್ತಾರಲ್ಲ, ಆ ರೀತಿ ಅಂತ ಹೇಳ್ಬೋದು. ಫ್ರಿಡ್ಜ್ಗಳ ರಾಶಿ, ಇವೆಲ್ಲದೂ ಫ್ರಿಡ್ಜು ಇಲ್ಲಿದೆಲ್ಲ, ಇದಿಷ್ಟು ಫ್ರಿಡ್ಜ್ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮಲ್ಲಿ ತುಂಬ ಜನ ಬೇರೆ ಬೇರೆ ಶಾಪಲ್ಲಿ 1 ಅಥವಾ 2 ಡಬಲ್ ಡೋರ್ ಫ್ರಿಡ್ಜ್ಗಳನ್ನು ನೋಡಿರ್ತೀರ. ಇಲ್ಲಿ ನೋಡಿ, ಬನ್ನಿ ಇಲ್ಲಿ. ಸೊ ಇಲ್ಲಿ ಪೂರ್ತಿ ಇರುವಂಥದ್ದು 1, 2, 3, 4, 5, 6 ಅಂದರೆ 12 ಡಬಲ್ ಡೋರ್ ಫ್ರಿಡ್ಜ್ಗಳು ವಿತ್ ವಾಟರ್ ಡಿಸ್ಪೆನ್ಸರ್. ಆ್ಯಂಡ್ ಇದೆಲ್ಲ ನಿಮಗೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಆ್ಯಕ್ಚುಲಿ ತೊಗೊಬೇಕಂತಂದರೆ ಲಕ್ಷಾಂತರ ರೂಪಾಯಿ ಆಗುತ್ತೆ, ಆದರೆ ಇಲ್ಲಿ ಬಂದಾಗ 1,000 ರೂಪಾಯಿ ಆಗುತ್ತೆ. ಹೌದು ವೀಕ್ಷಕರೇ, ಯಾವ ಲಕ್ಷನೂ ಕೊಡಬೇಕಾಗಿಲ್ಲ.
ಹ್ಯೂಜ್ ಡಿಸ್ಕೌಂಟ್. ನನ್ನ ಪ್ರಕಾರ ಕೇಳಬೇಕಂತಂದ್ರೆ ಅಪ್ ಟು 80% ಡಿಸ್ಕೌಂಟ್ ಅಂತ ಹೇಳ್ಬೋದು. ಅಲ್ಲೊಂದೇ ಲೈನ್ ಮುಗಿಲಿಲ್ಲ, ಬನ್ನಿ ನೋಡಿ, ಇಲ್ಲೂ ಅಷ್ಟೇ ಹ್ಯೂಜ್ ಆಗಿದೆ. ಹೌದು ವೀಕ್ಷಕರೇ, ಅಲ್ಲೊಂದು 12, ಇಲ್ಲೊಂದು 12, 24 ನಿಮಗೆ ಡಬಲ್ ಡೋರ್ ಫ್ರಿಜ್ಗಳು, ಸೈಡ್ ಬೈ ಸೈಡ್ ಡೋರ್ ಅಂತ ಹೇಳ್ತಾರೆ. ಈ ರೀತಿ ಫ್ರಿಜ್ಗಳು ಅವೈಲೇಬಲ್ ಇರುತ್ತೆ. ಆ್ಯಂಡ್ ಇದು ಯಾವುದು ಯೂಸ್ಡ್ ಅಲ್ಲ, ಬ್ರ್ಯಾಂಡ್ ನ್ಯೂ. ಈಗಲೇ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಬ್ರ್ಯಾಂಡ್ ನ್ಯೂ. ಕಾರಣ ಏನಂತಂದರೆ ಇದು ಓಪನ್ ಬಾಕ್ಸ್. ಏನು ಓಪನ್ ಬಾಕ್ಸ್ ಅಂತಂದರೆ, ಯಾವಾಗ ಇದನ್ನೇ ಯಾರೋ ಕಸ್ಟಮರ್ ಬೈ ಮಾಡ್ತಾರೆ, ಅವ್ರು ತರಿಸ್ಕೊತಾರೆ. ಶಿಪ್ಪಿಂಗಲ್ಲಿ ಏನಾಗುತ್ತೆ ಅಂದರೆ ಎಲ್ಲಾದರೂ ಒಂಚೂರು ಸ್ಕ್ರ್ಯಾಚಸ್ ಆಗುತ್ತೆ, ಎಲ್ಲಾದರೂ ಒಂಚೂರು ಡ್ಯಾಮೇಜಸ್ ಆಗುತ್ತೆ, ನಪ್ಪೋಗುತ್ತೆ, ಈ ಥರ ಆಗುತ್ತೆ, ಇಲ್ಲೆಲ್ಲ ಸ್ಕ್ರ್ಯಾಚಸ್ ಆಗುತ್ತೆ. ಆ್ಯಂಡ್ ಇದನ್ನು ನೀವು ಅವರು ರಿಟರ್ನ್ ಮಾಡಿರ್ತಾರೆ, ಅಥವಾ ಕಲರ್ ಇಷ್ಟ ಆಗಿರೋದಿಲ್ಲ ರಿಟರ್ನ್ ಮಾಡಿರ್ತಾರೆ, ಬೇರೆ ಬೇರೆ ಸಮಸ್ಯೆಗಳಿಂದ ರಿಟರ್ನ್ ಮಾಡಿರ್ತಾರೆ. ಪ್ರಾಡಕ್ಟಲ್ಲಿ ಏನೂ ತೊಂದರೆ ಇರೋದಿಲ್ಲ. ಸೊ ಆವಾಗ ಏನಾಗುತ್ತೆ ಅಂದರೆ ಇದು ವಾಪಸ್ ಕಂಪ್ನಿಗೆ ಹೋಗೋ ಬದಲು ಈ ರೀತಿ ಮಿಶ್ರ ಟ್ರೇಡಿಂಗಿಗೆ ಬರುತ್ತೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಇದನ್ನು ಒಂದು ಒಳ್ಳೆ ರೇಟ್ಗೆ ಸೇಲ್ ಮಾಡಲಾಗುತ್ತೆ. ಬನ್ನಿ ಒಂದು ರಾಶಿನೇ ತೋರಿಸ್ತೀನಿ ನಾನು ನಿಮಗೆ. ಇದು ಏನು ರಾಶಿ ಅಂತ ಹೇಳ್ತೀರಾ? ಆವಾಗಲೇ ಹೇಳಿದೆ, ಇದಿಷ್ಟು ಸ್ಟವ್ಗಳ ರಾಶಿ. ಇಷ್ಟೊಂದು ಕಲೆಕ್ಷನ್ ಎಲ್ಲಿ ಸಿಗುತ್ತೆ ನಿಮಗೆ? ಸೊ ಮಿಶ್ರ ಟ್ರೇಡಿಂಗಲ್ಲಿ ಮಾತ್ರ ನಿಮಗೆ ಇಷ್ಟೊಂದು ರಾಶಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಬಟರ್ಫ್ಲೈ ಇರ್ಬೋದು, ಪಿಜನ್ ಇರ್ಬೋದು, ಯಾವ ಬ್ರ್ಯಾಂಡ್ ನಿಮ್ಗೆ ಗೊತ್ತು ಆ ಬ್ರ್ಯಾಂಡ್ ಇಲ್ಲಿ ಇದೆ. ಹೌದು ವೀಕ್ಷಕರೇ. ಆ್ಯಂಡ್ ಆ ಕಡೆನೂ ತೋರಿಸಿ ಬನ್ನಿ. ಸೊ ಇಲ್ಲಿ ಒಳಗಡೆ ತೋರಿಸಿ, ಇಲ್ಲಿ ನೋಡಿ, ಇಲ್ಲಿ ಅನೇಕ ಪ್ರಾಡಕ್ಟ್ಗಳು, ನಾನು ನಿಮ್ಗೆ ಹೇಳೋಕ್ಕಾಗಲ್ಲ ಏನೇನಿದೆ ಅಂತ ಹೇಳ್ಬಿಟ್ಟು, ಅಷ್ಟೊಂದು ಪ್ರಾಡಕ್ಟ್ಗಳ ರಾಶಿ ತುಂಬಿಕೊಂಡಿದೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಸೈಕಲ್ಗಳು. ತುಂಬ ಜನ ಕೇಳ್ತಾ ಇದ್ರೆ, ಸರ್ ನಮಗೆ ಸೈಕಲ್ಗಳು ಬೇಕು, ಸೈಕಲ್ ಎಲ್ಲ ಸಿಗುತ್ತಾ ಅಂತ ಕೇಳ್ತಾ ಇದ್ರೆ, ಎಸ್, ಸೈಕಲ್ಗಳು ಕೂಡ ಅವೈಲೇಬಲ್ ಇದೆ. ಎಲ್ಲ ರೀತಿಯ ಸೈಕಲ್ ಅವೈಲೇಬಲ್ ಇದೆ. ಆ್ಯಂಡ್ ಹೈಲೈಟಲ್ಲಿ ನಾನು ನಿಮಗೆ 2 ಸೆಕ್ಷನ್ ಅನ್ನು ತೋರಿಸಿದೆ. ಹೊರಗಡೆ ಒಂದು ಸೆಕ್ಷನ್ ಇದೆ ಆ್ಯಂಡ್ ಇಲ್ಲೊಂದು ಸೆಕ್ಷನ್ ಇದೆ. ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಒಂದು ರಾಶಿ ಸೈಕಲ್ಗಳೆಲ್ಲ ತುಂಬಿಕೊಂಡಿದೆ ಅಂತ ಹೇಳ್ಬೋದು ಕಂಪ್ಲೀಟ್ ಆಗಿ. ಬನ್ನಿ ನಮ್ಮ ವೀಕ್ಷಕರಿಗೆ ತೋರಿಸಿ. ಇಲ್ಲಿ ನೋಡಿ, ಇಲ್ಲಿ ಸ್ಪೋರ್ಟ್ಸ್ ಸೈಕಲ್ ಬೇಕು ನಿಮಗೆ, ಚಿಕ್ಕ ಮಕ್ಕಳ ಸೈಕಲ್ ಬೇಕು, ಯಾವ ರೀತಿ ಸೈಕಲ್ ಬೇಕು ಎಲ್ಲ ತುಂಬಿಸಿ ಇಟ್ಬಿಟ್ಟಿದ್ದಾರೆ. ಈ ಸೈಕಲ್ಗಳನ್ನು ನೀವು ಹೊರಗಡೆ ತೊಗೊಂಡು ಹೋಗ್ತೀರಾ ಅಂತಂದರೆ 17,000 to 20,000, 20,000 ರೂಪಾಯಿ ಗ್ಯಾರಂಟಿ. ಇಲ್ಲಿ ತೊಗೊಂಡ್ರೆ ಎಷ್ಟಿರ್ಬೋದು ವೀಕ್ಷಕರೇ? ಇಲ್ಲಿ ತೊಗೊಂಡ್ರೆ 10, 11, 12, 7ರಿಂದ 8,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಎಲ್ಲ ಕ್ವಾಲಿಟಿ ಸೈಕಲ್ಗಳು ನೋಡಿ, ಇಲ್ಲಿ ಪ್ರತಿಯೊಂದು ಕೂಡ ಕ್ವಾಲಿಟಿ ಸೈಕಲ್ಗಳಿರ್ತವೆ. ಇನ್ನೊಂದು ಮೇನ್ ಅಂತಂದರೆ, ತುಂಬ ಜನ ನಮ್ಗೆ ಕೇಳೋದೇನಂತಂದರೆ ಟಿವಿಗಳು. ಬನ್ನಿ ಟಿವಿ ತೋರಿಸ್ತೀನಿ ನಾನು ನಿಮಗೆ. ಇದು ಮಾತ್ರ ಅಮೇಝಿಂಗ್, ನೀವು ಅನ್ಕೊಂಡಿರೋದಿಲ್ಲ. 55 ಇಂಚಸ್ ಟಿವಿ ನೋಡಿ ವೀಕ್ಷಕರೇ, ಥಾಮ್ಸನ್ನ 55 ಇಂಚಸ್ ಟಿವಿ ನಿಮಗೆ ಸಿಗ್ತಾ ಇರುವುದು 23,000. ಇವನ್ ನಮ್ಮನೇಲೂ ಕೂಡ ನಾನು 55 ಇಂಚಸ್ 23,000 ತರೋಕ್ಕಾಗಲಿಲ್ಲ. ಬಟ್ ಥಾಮ್ಸನ್ನ ಹೊಸ ಟಿವಿ ಹತ್ತತ್ರ 30,000 ರೂಪೀಸ್ MRP ಇದೆ ನಿಮಗೆ. ಇದು ನಿಮಗೆ ಸಿಗ್ತಾ ಇರುವಂಥದ್ದು ಓನ್ಲಿ 23,000 ರೂಪೀಸ್ಗೆ. ಇನ್ನು ಇದಿಷ್ಟೇ ಅಲ್ಲ, ಇನ್ನೂ ಒಂದು ರಾಶಿನೇ ಇದೆ ಅಂತ ಹೇಳ್ಬೋದು. ಸ್ಯಾಮ್ಸಂಗ್ ಇರ್ಬೋದು, ಸ್ಯಾಮ್ಸಂಗ್ದು, ಮೋಟ್ರೋಲಾ, ನೋಕಿಯಾ. ಅಲ್ಲಿ ನೋಡಿ, ಅಲ್ಲಿ ನೋಕಿಯಾದು 55 ಇಂಚಸ್ ಟಿವಿ ಇದೆ. ಸೊ ಈ ರೀತಿ ತುಂಬಿಕೊಂಡಿದೆ, ಎಷ್ಟು ಬೇಕಾದ್ರೂ ಸಿಗುತ್ತೆ. ಆ್ಯಂಡ್ ಮೇನ್ ಆಗಿರ್ಬೇಕಂದ್ರೆ ಕೇವಲ 8,500, 8,500 ಇಂದ ನಿಮಗೆ ಆ್ಯಕ್ಚುಲಿ ಕಂಪ್ಲೀಟ್ ಟಿವಿಗಳ ರೇಂಜ್ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನೀವು ಹೇಳ್ತಾ ಇರ್ಬೋದು, ಸರ್ ಇದು ಓಪನ್ ಬಾಕ್ಸ್ ಆಗಿರೋದ್ರಿಂದ ಗ್ಯಾರಂಟಿ ವಾರಂಟೀಸ್ ಇರುತ್ತೋ ಇಲ್ವೋ ಅಂತ ನಿಮ್ಗೊಂದು ಡೌಟ್ ಇರ್ಬೋದು. ವೀಕ್ಷಕರೇ, 1 ವರ್ಷದ ಗ್ಯಾರಂಟಿ ವಾರಂಟಿ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಗತ್ತಿಲ್ಲ. ಆ್ಯಂಡ್ ತುಂಬ ಜನ ಕೇಳ್ತಾ ಇರುವಂಥದ್ದು, ಸರ್ ಇದನ್ನು ಶಿಪ್ ಮಾಡ್ತೀರಾ, ಬೇರೆ ಬೇರೆ ಊರುಗಳಿಗೆ ಕಳಿಸ್ಕೊಡ್ತೀರಾ ಅಂತ ಕೇಳ್ತಾ ಇದ್ರೆ, ಯಾವುದೇ ಕಾರಣಕ್ಕೂ ಶಿಪ್ಪಿಂಗ್ ಇರೋದಿಲ್ಲ. ನೀವು ನೋಡಿ ಒಂದ್ಸತಿ ಫುಲ್ ತೋರಿಸಿ, ಎಲ್ಲ ಫುಲ್ ತೋರಿಸ್ಕೊಂಬನ್ನಿ. ನೋಡಿ ವೀಕ್ಷಕರೇ, ಇಷ್ಟೊಂದು ರಾಶಿ ತುಂಬಿಟ್ಟಿದ್ದಾರೆ ಇವರು. ಓಕೆ, ಸೊ ಇಲ್ಲಿ ಬರೋರಿಗೆ ಇವ್ರಿಗೂ ತೋರಿಸೋದು ಕತೆ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಶಿಪ್ಪಿಂಗ್ ಅಂತ ಇಲ್ಲ, ಎಲ್ಲೂ ಕೂಡ ಕಳ್ಸ್ಕೊಡೋಕ್ಕಾಗೋದಿಲ್ಲ. ದಯವಿಟ್ಟು ನೀವು ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಏನೇನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಲೀಸ್ಟ್ ಮಾಡ್ಕೊಂಡ್ಬಿಟ್ಟು ಒಂದ್ಸತಿ ಬಂದುಬಿಡಿ, ಒಂದ್ಸತಿ ವಿಸಿಟ್ ಮಾಡಿ. ನೀವು ಯಾವುದೇ ಊರಲ್ಲಿರಿ ಒಂದ್ಸತಿ ವಿಸಿಟ್ ಮಾಡಿ. ಯಾಕಂತಂದರೆ ಇಡೀ ಕರ್ನಾಟಕ ಹುಡುಕಿದ್ರು ಕೂಡ ಇಷ್ಟು ದೊಡ್ಡ ವೇರ್ ಹೌಸ್, ಟೋಟಲ್ 15,000 ಸ್ಕ್ವೇರ್ ಫೀಟ್, 15,000 ಸ್ಕ್ವೇರ್ ಫೀಟ್ ಇರುವಂತಹ ಒಂದು ದೊಡ್ಡ ವೇರ್ ಹೌಸ್ ವೀಕ್ಷಕರೇ. ಇಷ್ಟು ದೊಡ್ಡ ವೇರ್ ಔಟ್ ಎಲ್ಲೂ ಸಿಗೋದಿಲ್ಲ ನಿಮಗೆ. ಸೊ ನಾನು ನಿಮಗೆ ರಿಕ್ವೆಸ್ಟ್ ಮಾಡುವಂಥದ್ದು, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ಡೈರೆಕ್ಟ್ಲಿ ಇಲ್ಲಿಗೆ ಬನ್ನಿ. ನಾನು ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ದಯವಿಟ್ಟು ನಿಮಗೆ ಲೊಕೇಶನನ್ನು ಕೊಟ್ಟಿರ್ತೀನಿ. ಬೊಮ್ಮಸಂದ್ರ ಯಾವುದೇ ಕಾರಣಕ್ಕೂ ದೊಡ್ಡ ಬೊಮ್ಮಸಂದ್ರಕ್ಕೆ ಹೋಗ್ಬೇಡಿ. ಇದು ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಸಿಟಿಯಿಂದ ಚಂದಾಪುರದ ಕಡೆಗೆ ಇರುವಂಥದ್ದು. ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಆ್ಯಂಡ್ ಮೇನ್ ಆಗಿ ಶಿಪ್ಪಿಂಗ್ ಇರೋದಿಲ್ಲ ವೀಕ್ಷಕರೇ. ಬೆಂಗಳೂರು ಬೇಕಾದರೆ ಪೋರ್ಡರ್ ಮಾಡ್ಕೊಡ್ತಾರೆ, ಕಳಿಸ್ಕೊಡ್ಬೋದು. ಬಟ್ ಔಟ್ ಆಫ್ ಬೆಂಗಳೂರು ಕಳಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ತುಂಬ ಪ್ರಾಡಕ್ಟ್ಗಳಿದೆ, ರಾಶಿ ಇದೆ. ಇದನ್ನು ಮೇಂಟೈನ್ ಮಾಡೋದೇ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಫ್ಯಾಮಿಲಿ ಜೊತೆ ಒಂದು ಮೈಂಡ್ ಸೆಟ್ ಮಾಡ್ಕೊಂಡ್ಬನ್ನಿ. ಆವಾಗ ಇಡೀ ಪ್ರಾಡಕ್ಟ್ಗಳನ್ನೆಲ್ಲ ನೋಡ್ಬೋದು, ಸೂಪರಾಗಿ ತಿಳ್ಕೊಬೋದು, ನಿಮ್ಮ ಮನೆಗೂ ಕೂಡ ತಗೊಂಡು ಹೋಗ್ಬೋದು. ಆ್ಯಂಡ್ ಇವಾಗ ಏನು ಮಾಡೋಣ ಅಂತಂದರೆ, ನಮ್ಮ ಇಲ್ಲಿನ ಸ್ಟಾಫ್ ಕೂಡ ಇದ್ದಾರೆ, ಸ್ಟಾಫ್ ಜೊತೆ ಒಂಚೂರು ಓಡಾಡೋಣ, ರೇಟ್ಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ನಮಗೊಂದು ಹೈಲೈಟ್ ತಿಳ್ಸ್ಕೊಬಂದೆ ಅಷ್ಟೇ, ಎಲ್ಲೆಲ್ಲಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸ್ಟಾಫ್ ಜೊತೆ ಹೋದರೆ ಫ್ರಿಜ್ಜಲ್ಲಿ ಯಾವ್ಯಾವ ರೇಟ್ ಸಿಗ್ತಾ ಇದೆ ನಿಮಗೆ, ವಾಷಿಂಗ್ ಮಿಷಿನಲ್ಲಿ ಯಾವ ರೇಟ್ ಸಿಗುತ್ತೆ, ಟಿವಿಲಿ ಯಾವ ರೇಟ್ ಸಿಗುತ್ತೆ, ಸೈಕಲಲ್ಲಿ ಏನೇನು ರೇಟ್ ಸಿಗ್ತದೆ, ಪ್ರತಿಯೊಂದು ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನಂತಂದರೆ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಆವಾಗ ನಿಮಗೆ ಮ್ಯಾಟ್ರ್ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ವೀಕ್ಷಕರೇ. ಸೊ ವೀಕ್ಷಕರೇ, ಇಲ್ಲಿ ರೀಟೇಲ್ ಅಷ್ಟೇ ಅಲ್ಲ, ತುಂಬ ಆ್ಯಕ್ಚುಲಿ ಇಲ್ಲಿ ಹೋಲ್ಸೇಲ್ ಕೂಡ ಕೊಡ್ತಾರೆ. ಬನ್ನಿ ತೋರಿಸ್ತೀನಿ ನಾನು ನಿಮಗೆ.
ನೋಡಿ ಇಲ್ಲಿ ಆಕ್ಚುಲಿ ಇವ್ರದ್ದು ಏನು ಇಲ್ಲಿ ಇದಿದೆಲ್ಲ ಇಲ್ಲಿಂದ ಒಂದು ರ್ಯಾಂಪ್ ಕ್ರಿಯೇಟ್ ಮಾಡಿಬಿಟ್ಟು ಏನು ಬೇರೆ ತಮಿಳ್ನಾಡಿಗೆ ಆಕ್ಚುಲಿ ಇದು ಹೋಗ್ತಾ ಇರೋಂಥದ್ದು ತಮಿಳ್ನಾಡಿಗೆ ಫುಲ್ ಹೋಲ್ಸೇಲ್ನೆಲ್ಲ ಕಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ತೋರಿಸ್ಕೊಡ್ತೀನಿ. ಸೊ ಟಿವಿಸ್ ಇರ್ಬೋದು, ಫ್ರಿಜ್ ಇರ್ಬೋದು, ವಾಷಿಂಗ್ ಮಷೀನ್ಸ್ ಇರ್ಬೋದು, ಕಂಪ್ಲೀಟ್ ಎಲ್ಲ ನೋಡಿ ಜೋಡಿಸ್ಬಿಟ್ಟಿದ್ದಾರೆ. ಇನ್ನೂ ಬರಬೇಕು, ನಾವು ಶೂಟ್ ಮಾಡ್ತಾ ಇರೋದ್ರಿಂದ ಅವ್ರು ಆಕ್ಚುಲಿ ಸ್ಟಾಪ್ ಮಾಡಿದ್ದಾರೆ. ಸೊ ಹೋಲ್ಸೇಲ್ಗೂ ಕೂಡ ಹೋಗುತ್ತೆ. ಸೊ ನೀವು ಒಂದು ವೇಳೆ ಶಾಪನ್ನು ಇಟ್ಕೊಂಡಿದ್ದೀರಾ, ಅಂಗಡಿ ಇಟ್ಕೊಂಡಿದ್ದೀರಾ, ನಿಮ್ಮದೇ ಒಂದು ರಿಟೇಲ್ ಚೈನ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ನೀವು ಹೋಲ್ಸೇಲ್ಗೂ ಕೂಡ ಕೊಡ್ಬೋದು ವೀಕ್ಷಕರೇ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಇಲ್ಲಿನ ಸ್ಟಾಪ್ ಆಗಿರುವಂಥ ಸಂತೋಷ್ ಕುಮಾರ್ ಸರ್ ಇದ್ದಾರೆ. ಇವರು ನಮಗೆ ಡೀಟೇಲ್ಸ್ ಕೊಡ್ತಾರೆ ಯಾವ್ಯಾವ ರೇಟ್ ಇದೆ. ನಾನು ನಿಮ್ಗಂತೂ ಒಂದು ರೌಂಡ್ ತೋರಿಸ್ಕೊಬಂದೆ, ಹೈಲೈಟ್ ತೋರಿಸ್ಕೊಬಂದೆ. ಬಟ್ ಸರ್ ನಮಗೆ ಎಕ್ಸಾಕ್ಟಾಗಿ ಯಾವುದಕ್ಕೆ ಎಷ್ಟು ಡಿಸ್ಕೌಂಟ್ ಇರುತ್ತೆ, ಏನೇನು ಪ್ರೈಸ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್. ಸರ್ ಪ್ರಾಡಕ್ಟ್ ಎಲ್ಲ ಒಳ್ಳೆ ಫುಲ್ ಕಲೆಕ್ಷನ್ಸ್ ಹಾಕ್ಬಿಟ್ಟಿದ್ದೀರಾ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಕ್ವಾಲಿಟಿ ಚೆನ್ನಾಗಿದೆ. ಪ್ರಾಡಕ್ಟ್ ಅಲ್ಲಿ ಏನು ಡಿಫೆಕ್ಟಿವ್ ಏನಿರಲ್ಲ ತಾನೇ ಸರ್. ಯಾಕಂದ್ರೆ ವಾರಂಟಿ ಕೊಡ್ತಾ ಇದೀವಿ, ನಾನು ಸರ್ವಿಸ್ ಅಟೆಂಡ್ ಮಾಡ್ತಾ ಇದೀವಿ. ಬಟ್ ನಮ್ದು ಸೆಲ್ ಆನ್ಲೈನ್ ಪ್ರೈಸ್ ಇಂದ ಎಷ್ಟೇ ಇರ್ತೀವಿ ಅದರಿಂದ 22%, 30% ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಒಂದು ಪ್ರಾಡಕ್ಟ್ ಮೇಲೆ 30 ಇದ್ರೆ ಎಲ್ಲ ಪ್ರಾಡಕ್ಟ್ ಮೇಲೆ 30 ಇರಲ್ಲ ಸರ್. ಸರಿ ಸರಿ, ಓಕೆ. ಅಲ್ಲಿಗೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಡಿವೈಡ್ ಸೆಪರೇಟ್ ಅದು ಡಿಸ್ಕೌಂಟ್ ಇಟ್ಟಿರೋದು ಸರ್. ಡಿಸ್ಕೌಂಟ್ ಇರುತ್ತೆ. ಆಮೇಲೆ ಇನ್ನೊಂದು, ನಮ್ಮ ಜನ ಎಲ್ಲ ಇದಾರಲ್ಲ ವೀಕ್ಷಕರು, ದೂರದಿಂದ ಬರ್ತಾರೆ. ಸೊ ಒಳ್ಳೆ ಪ್ರಾಡಕ್ಟ್ ಇಡ್ತಾ ಇದ್ರಾ, ಯಾವ್ದು ಡ್ಯಾಮೇಜ್ ಇರಲ್ಲ. ಮೈನರ್ ಸ್ಕ್ರಾಚಸ್ ಎಲ್ಲ ಇರುತ್ತೆ. ಡ್ಯಾಮೇಜ್ ದಲ್ಲಿ ಏನು ಡಿಫೆಕ್ಟಿವ್. ಆಮೇಲೆ ಇನ್ನೊಂದು ತುಂಬಾ ಜನ ಕೇಳೋದೇನಂತಂದ್ರೆ ಇವೆಲ್ಲ ಯೂಸ್ಡ್ ಇಲ್ಲ ಸರ್. ರಿಪರ್ಸ್ಡ್ ಎಲ್ಲ ಬ್ರ್ಯಾಂಡ್ ನೀವು ಬ್ರ್ಯಾಂಡ್ ನೀವು, ಬಟ್ ಕಾರ್ಟೂನ್ ಡ್ಯಾಮೇಜ್ ಅಂತ ಡ್ಯಾಂಟ್ ಸ್ಕ್ರಾಚ್ ಮೈನರ್ ಸಿಕ್ಕಾಪಟ್ಟು. ಆಮೇಲೆ ಈ ಪ್ರಾಡಕ್ಟ್ ಮೇಲೆ ಗ್ಯಾರಂಟಿ ವಾರಂಟಿ ಏನಾದ್ರು? ಗ್ಯಾರಂಟಿ ಸರ್, 1 ಇಯರ್ ಒಂದು ವರ್ಷ ಇದ್ದೇ ಇರುತ್ತೆ. ಹೌದು ಅಲ್ವಾ? ಪ್ರಾಡಕ್ಟ್ ಮೇಲೆ 1 ಇಯರ್ ಇರುತ್ತೆ, 6 ಮಂತ್ ಇರುತ್ತೆ. 6 ಮಂತ್ ಇರುತ್ತೆ. ಸ್ಮಾಲ್ ಐಟಮ್ ದಲ್ಲಿ 6 ಮಂತ್ ಇರುತ್ತೆ. ದೊಡ್ಡ ಐಟಮ್ ದಲ್ಲಿ ಫ್ರಿಜ್, ವಾಷಿಂಗ್ ಮಿಷಿನ್, ಡಿಶ್ ವಾಷರ್ ಅದರಲ್ಲಿ 1 ಇಯರ್ ನಾನು 1 ಇಯರ್ ಕೊಡ್ತೀರಾ. ಅಂಡ್ ಇಲ್ಲಿ ಅಡ್ರೆಸ್ ಹೇಳಿ ನಮಗೆ ಎಕ್ಸಾಕ್ಟ್ ಆಗಿ. ಬೊಮ್ಮಚಂದ್ರ, ಅದು ಇಂಫೋಸಿಸ್ ಕಾಲೋನಿಯಲ್ಲಿ ಹೋಗ್ತಾ ಇದೀವಿ. ಬೊಮ್ಮಚಂದ್ರ ಇಂಫೋಸಿಸ್ ಕಾಲೋನಿ, ಬಟ್ ಎಕ್ಸಿಟ್ ರೋಡ್ ನಾನು ಡಿ ಮಾರ್ಟ್ ಸೈಡ್ ರೋಡ್ ಇದನ್ನ 100 ಮೀಟರ್ ಫಸ್ಟ್ ಲೆಫ್ಟ್ ಡೆಡ್ ಎಂಡ್ ಬರಬೇಕು. ಓಕೆ. ಇದು ಆಕ್ಚುಲಿ ಚಂದಾಪುರಕ್ಕೆ ಹೋಗೋ ರೋಡ್ ಅಲ್ವಾ? ಚಂದಾಪುರ ಹೊಸೂರು ಮೇನ್ ರೋಡ್. ಹೊಸೂರು ಮೇನ್ ರೋಡ್. ಓಕೆ. ಎಲೆಕ್ಟ್ರಾನಿಕ್ ಸಿಟಿಗೆ ಹತ್ರ ಆಗುತ್ತಾ? ಎಲೆಕ್ಟ್ರಾನಿಕ್ ಸಿಟಿಯಿಂದ ಹತ್ರ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ನಿಮಗೆ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿಂದ ಬರ್ಬೋದು. ಬನ್ನಿ ಸರ್ ಜೊತೆ ಹೋಗೋಣ, ರೇಟ್ ಎಲ್ಲ ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್, ಇವಾಗ ನಾವು ಫಸ್ಟ್ ರೆಫ್ರಿಜರೇಟರ್ ನೋಡ್ಬಿಡೋಣ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು? ಸರ್, ನಾವು ರೆಫ್ರಿಜರೇಟರ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆ ಓಕೆ. ಬಟ್ ನೀವು 1 ನಿಮಿಷ ಮುಂಚೆ ನನಗೊಂದು ಕ್ವಶನ್ ಹೇಳಿದೆ ಸರ್. ಓಕೆ. ಇದರಲ್ಲಿ ಏನು ಯೂಸ್ಡ್ ಯಾ ಸೆಕೆಂಡ್ ಹ್ಯಾಂಡ್ಸ್ ಈ ತರ ಹೇಳಿದ್ದಾರೆ. ಹೌದು. ಯಾವ್ದು ಪ್ರಾಡಕ್ಟ್ ಸೆಕೆಂಡ್ ಹ್ಯಾಂಡ್ಸ್ ಯೂಸ್ಡ್ ಇಲ್ಲ ಸರ್. ಓಕೆ ಓಕೆ. ಪ್ರತಿ ಕಸ್ಟಮರ್ಗೆ ಗೊತ್ತಿದೆ ಸರ್, ಒಂದು ಪ್ರಾಡಕ್ಟ್ ದಲ್ಲಿ ಸೀರಿಯಲ್ ನಂಬರ್ ಇರುತ್ತೆ, ಕಂಪನಿ ಬ್ರಾಂಡ್ ಸೀರಿಯಲ್ ನಂಬರ್ ಇರುತ್ತೆ. ಬನ್ನಿ ಸರ್, ನಾನು ತೋರಿಸ್ತೀವಿ. ಒಂದು ತೋರಿಸಿ ನೋಡೋಣ. ಇಲ್ಲೇ ಒಂದು ಸೀರಿಯಲ್ ನಂಬರ್ ಇರುತ್ತೆ ಸರ್. ಹೌದು. ಈ ಸೀರಿಯಲ್ ನಂಬರ್ ಯಾರ ಪ್ರಾಡಕ್ಟ್ ದಲ್ಲಿ ಇಲ್ಲ ಅಂದ್ರೆ ಅದು ತಗೊಳ್ಳೋದೇ ಬೇಡ ಅಂತ ಹೇಳ್ತೀರಾ? ತಗೊಳ್ಳೋಕೆ ಬೇಡ. ನಾನು ಇವಾಗ ಎಕ್ಸಾಂಪಲ್ ಒಂದು ಕೊಡ್ತೇವೆ. ಈ ನನ್ನ ಪ್ರೈಸ್ ಆನ್ಲೈನ್ ಪ್ರೈಸ್ ಇದೆ ಸರ್ 44,000. ಹೌದು. ನಮ್ದು ಡಿಸ್ಕೌಂಟ್ ಮಾಡಿ 34,000 ಗೆ ಕೊಡ್ತಾ ಇದೀವಿ. 34,000. ಸೊ 10,000 ಫ್ಲಾಟ್ ಡಿಸ್ಕೌಂಟ್ ಸಿಗ್ತಾ ಇದೆ. ಬಟ್ ಹೊಸದೇ ಅಲ್ವಾ ಇದು? ಹೊಸದೇ ಸರ್. ಕಂಡೀಷನ್ ತೋರಿಸ್ತೀವಿ ಸರ್. ನೋಡ್ರಿ, ಏನ್ ಟ್ರೆಂಡ್ಸ್ ಸ್ಕ್ರಾಚ್ ಏನಿಲ್ಲ, ಏನು ಇಲ್ಲ. ಫುಲ್ ನೀಟ್ ಅಂಡ್ ಕ್ಲೀನ್ ಕ್ಲಾರಿಟಿ. ಆಮೇಲೆ ಗ್ಯಾರಂಟಿ ವಾರಂಟಿ ಅಂತ ಬಂದ್ರೆ ಗ್ಯಾರಂಟಿ ಸರ್, ನಾವು ಗ್ಯಾರಂಟಿ ವಾರಂಟಿ ನಾನು ಕೊಡ್ತೀವಿ. 1 ಇಯರ್ ಕೊಡ್ತೀವಿ. 1 ಇಯರ್ ಕೊಡ್ತೀವಿ. ಆಮೇಲೆ 1 ಇಯರ್ ಆಫ್ಟರ್ ಜಾನಕ್ಕೆ 1 ಇಯರ್ ಆದ್ಮೇಲೆ ನಾನೇ ಅದರಲ್ಲಿ ಸರ್ವಿಸ್ ವಾರಂಟಿ ಫ್ರೀ. ಸರ್ವಿಸ್ ವಾರಂಟಿ ಇರುತ್ತೆ? ಹೌದು ಸರ್. ಬಟ್ ನನ್ನ ಹತ್ರ ಪ್ರಾಡಕ್ಟ್ ಇದೆ, ನಾನು 100 ಪೀಸ್ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀವಿ. ಅದರಲ್ಲಿ ನಮ್ಗೆ 50 ಪೀಸ್ ಪ್ರಾಡಕ್ಟ್ ಸಿಗ್ತಾ ಇದೆ, ಚೆನ್ನಾಗಿದೆ. 50 ಪೀಸ್ ನಾನು ಪ್ರಾಡಕ್ಟ್ ಸೆಪರೇಟ್ ಇಡ್ತಾ ಇದೆ. ಸರಿ ಸರಿ. ಅದರಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಯಾವ್ದು ಪ್ರಾಡಕ್ಟ್ ಪ್ರಾಬ್ಲಮ್ ಆಗಿದೆ, ಅಕಸ್ಮಾತ್ ಇಲೆಕ್ಟ್ರಿಕಲ್ ಐಟಮ್ ಪ್ರಾಬ್ಲಮ್ ಬರುತ್ತೆ. ಓಕೆ ಓಕೆ. ಅದನ್ನ ಏನ್ ಮಾಡ್ತೀರಾ? ಬಂದ್ರೆ ನನ್ನ ಹತ್ರ ಕಸ್ಟಮರ್ ವಾರಂಟಿ ರಿಜಿಸ್ಟರ್ ಮಾಡಾದ್ಮೇಲೆ ನಾನು ಅಲ್ಲಿಂದ ಪ್ರಾಡಕ್ಟ್ ಪಾರ್ಟ್ಸ್, ಸ್ಪೇರ್ ಪಾರ್ಟ್ಸ್ ನನಗೆ ನಮ್ಮ ಹತ್ರ ಇಲ್ಲಿ ಅದಕ್ಕೆ ಕಮ್ಮಿ ಬರುತ್ತೆ. ಡಿಫೆಕ್ಟಿವ್ ಪ್ರಾಬ್ಲಮ್ ಮೆಟಲ್ಗಳು ಇರ್ತೀವನ, ಅದರಿಂದ ಪ್ರಾಡಕ್ಟ್ಗಳು ಮೆಟಲ್, PCB, ಮೋಟರ್ ಏನೇನಿದೆ ಇಮಿಡಿಯೇಟ್ಲಿ ಕೊಡ್ತೀರಾ ನೀವು? ಸೊ ನೀವು ಹೇಳ್ತಾ ಇರುವಂತದ್ದು ಏನೇನು ಹಾಳಾಗಿರುತ್ತೆ ಅದನ್ನ ಸಪರೇಟ್ ಆಗಿ ಎತ್ತಿರ್ತೀವಿ. ಯಾವ್ದು ಜಾಸ್ತಿ ಡ್ಯಾಮೇಜ್ ಆಗಿದೆ, ಹಾಳಾಗಿದೆ ಅಂದ್ರೆ ಜಾಸ್ತಿ ಡ್ಯಾಮೇಜ್ ಆಗಿದೆ, ಅದು ಏನು ಕಂಡೀಷನ್ ಇಲ್ಲ ಸೆಲ್ಲಿಂಗ್, ಅದು ನಾನು ಸೈಡ್ ಗೆ ಇಡ್ತಾ ಇದೀನಿ. ಸೊ ಅದರಿಂದ ಪಾರ್ಟ್ಸ್ ತಗೊಂತೀರಾ, ಇದಕ್ಕೆ ಹಾಕೊಡ್ತೀರಾ ಅಲ್ವಾ? ಬನ್ನಿ ನೆಕ್ಸ್ಟ್ ನೋಡ್ಬಿಡೋಣ. ಸೊ ಇಲ್ಲೊಂದು ನೋಡ್ತಾ ಇದೀವಿ, ಇದ್ರ ರೇಟ್ ಹೇಳ್ಬಿಡಿ ಹಾಗೆ ನಮ್ಗೆ. ಇಲ್ಲೇ ಇದೆ ಸರ್, ಆನ್ಲೈನ್ ಪ್ರೈಸ್ 24,990 ಇದೆ. ಓಕೆ. ನಾನು ಸೆಲ್ಲಿಂಗ್ ಮಾಡ್ತೇನೆ 19,500 ಗೆ ಸೆಲ್ ಮಾಡ್ತಾ ಇದ್ದೀನಿ. 19,500 ಕೊಡ್ತಾ ಇದ್ದೀರಾ? 19,500 ಕೊಡ್ತಾ ಇದೀವಿ. ಬಟ್ ಪ್ರಾಡಕ್ಟ್ ನೋಡಬಹುದು ವೀಕ್ಷಕರೇ, 25,000 ರೂಪಾಯಿ ಫ್ರಿಜ್ ಇದು 19,500 ಕೊಡ್ತಾ ಇದ್ದೀರಾ. ಹತ್ತತ್ರ 6,000 ಡಿಸ್ಕೌಂಟ್ ಸಿಗ್ತಾ ಇದೆ ನಮ್ಗೆ ಅಲ್ವಾ? ಸೊ ಇನ್ನ ಮುಂದೆ ಬಂದ್ಬಿಡೋಣ. ಸೊ ಇಲ್ಲೊಂದು ಫ್ರಿಜ್ ಇದೆ, ಇದ್ರ ಬಗ್ಗೆ ಹೇಳಿ.
ಇದ್ರ ಬಗ್ಗೆ ಇದೆ ಸರ್ ನೋಡಿ, ಏನೇನು ಸ್ಕ್ರಾಚ್ ಡೆಂಟ್ ಇಲ್ಲ. ಅಕಸ್ಮಾತ್ 90% ಪ್ರಾಡಕ್ಟ್ 100% ಪ್ರಾಡಕ್ಟ್ ಅಲ್ಲಿ ನಾನು 10% ಪ್ರಾಡಕ್ಟ್ ಅಲ್ಲಿ ಮೈನರ್ ಡೆಂಟ್ಸ್ ಎಲ್ಲ ಬರುತ್ತೆ. ಬಟ್ ನಮ್ಮ ಹತ್ರ ಬರೋದು ಅದೇ ಸೀಲ್ ಪ್ಯಾಕ್ ಆ ತರನೇ ಬರುತ್ತೆ. ಇದು ನಿಮ್ಗೆ 22,490 ಇದೆ, 22,490 ಇದೆ. ನನಗೆ ಸೆಲ್ ಮಾಡ್ತೀವಿ 17,500 ಸರ್. 17,500 ಕೊಡ್ತಾ ಇದ್ದೀರಾ. ಓಕೆ, ಒಳಗೆ ಸೊ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಸೊ ನೀವು ಹೇಳ್ತಾ ಇರುವಂತದ್ದು ಫ್ರಿಡ್ಜ್ ಮೇಲೆ ಟೋಟಲ್ ಓವರ್ ಆಲ್ ಆಗಿ ಎಷ್ಟು % ಡಿಸ್ಕೌಂಟ್ ಸಿಗ್ತಾ ಇದೆ ಸರ್ ನಮಗೆ? ಫ್ರಿಡ್ಜ್ ಮೇಲೆ ಸರ್ ನಮ್ಗೆ 22% ಡಿಸ್ಕೌಂಟ್ ಸಿಗ್ತದೆ. 22%. ಸೊ ಇಲ್ಲೊಂದು ದೊಡ್ಡದಾಗಿರುವಂತ ಫ್ರಿಡ್ಜ್ ಇದೆ, ಇದ್ರ ಬಗ್ಗೆ ಹೇಳಿ ನಮ್ಗೆ. ಇದೇನಾಗಿದೆ? ಇದು ಆನ್ಲೈನ್ ಪ್ರೈಸ್ ಸರ್ 62,800 ಇದ್ದಾರೆ. ಸರಿ, ಓಕೆ. ಅದ್ರಲ್ಲಿ ನಾನು ಸರ್ 40,000 ಗೆ ಸೇಲ್ ಮಾಡ್ತೀವಿ. 40,000 ಕೊಡ್ತಾ ಇದ್ದೀರಾ? 40,000 ಕೊಡ್ತಾ ಇದೀವಿ. ಬಟ್ ಇದು ಒಂದು ಗ್ಲಾಸ್ ಸ್ವಲ್ಪ ಡ್ಯಾಮೇಜ್ ಇದೆ, ನೋಡಬಹುದು ವೀಕ್ಷಕರೇ. ಈ ಗ್ಲಾಸ್ ಹೊಡೆದೋಗಿದೆ. ಓಕೆ, ಬಟ್ ಇದು ಕಸ್ಟಮರ್ ನಮ್ಮ ಹತ್ರ ಪರ್ಚೇಸ್ ಮಾಡಂದ್ರೆ ಇನ್ನ 1% 2% ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಏನಕ್ಕೆ ಅದ್ರ ಬಗ್ಗೆ ಆಚೆ ಹೋಗಿ ಇದು ಗ್ಲಾಸ್ ಹಾಕಕ್ಕೆ ಆಗುತ್ತೆ ಸರ್. ಆಗುತ್ತಾ? ಇದು ರೆಡಿ ಆಗುತ್ತೆ ಸರ್, ಚೇಂಜ್ ಮಾಡ್ಕೋಬಹುದು ಸರ್. ಓಕೆ, ಬಟ್ ಆದ್ರೆ ವೀಕ್ಷಕರೇ ನೋಡಿ, ಸೈಡ್ ಬೈ ಸೈಡ್ ನಿಮಗೆ ಸಿಗ್ತಾ ಇರೋದು 40,000 ರೂಪಾಯಿಗೆ. ಅಂಡ್ ನೀವು ನೋಡಬಹುದು ಒಳಗಡೆ ಕಂಡೀಷನ್ ಏನಿಲ್ಲ, ಫುಲ್ ಫ್ರೆಶ್ ಪೀಸ್ ಇದೆ. ಬಟ್ ನನ್ನ ಹತ್ರ ಬರ್ತಾ ಇದೆ ಈ ಪ್ರಾಬ್ಲಮ್ಗೋಸ್ಕರ ಒಂದೇ. ಹೊರಗಡೆ ಗ್ಲಾಸ್ ಹೊಡೆದೋಗಿದೆ ಅಷ್ಟೇ. ಸೊ ಅದಕ್ಕೆ ಏನು ಒಳಗಡೆ ಪರ್ಫಾರ್ಮೆನ್ಸ್ ಏನು ಸಂಬಂಧ ಇಲ್ಲ. ಓಕೆ, ಸೊ ವೀಕ್ಷಕರೇ ಇದು ನಿಮ್ಗೆ ಸಿಗ್ತಾ ಇರುವಂತದ್ದು 40,000 ರೂಪಾಯಿಗೆ. ಸೊ ಇದೇ ರೀತಿಯಲ್ಲಿ ಹಾಗೆ ತೋರ್ಸ್ಕೊಂಡು ಬ್ರ್ಯಾಂಡ್ ಎಲ್ಲ ಹೇಳ್ಕೊಂತ ಹೋಗ್ಬಿಡೋಣ ಸರ್. ಹಂಗೆ ಸ್ಯಾಮ್ಸಂಗ್ ಇದೆ ಸರ್, ವಾಲ್ಫುಲ್ ಇದೆ, ಟ್ರಿಪಲ್ ಡೋರ್ ಇದೆ, ವಾಲ್ಫುಲ್ ಟ್ರಿಪಲ್ ಡೋರ್ ಇದೆ, ಸ್ಯಾಮ್ಸಂಗ್ ಡಬಲ್ ಡೋರ್ ಇದೆ. ಓಕೆ, ಸ್ಯಾಮ್ಸಂಗ್ ನಾನು ಇದು ಎಲ್ಲ ಸ್ಯಾಮ್ಸಂಗ್ ಮಾಡೆಲ್ ಇದೆ. ಸ್ಯಾಮ್ಸಂಗ್ ಸೈಡ್ ಬೈ ಸೈಡ್ ಇದ್ದಾರೆ. ಇದು ಸೈಡ್ ಬೈ ಸೈಡ್ ಅಲ್ವಾ? 3 ಡೋರ್ ಸಿಗುತ್ತೆ. ಇದು ಆಕ್ಚುಲಿ ಯೂನಿವರ್ಸಲ್ ಮಾಡೆಲ್ ಇದೆ ಸರ್. ನೋಡಿ ವೀಕ್ಷಕರೇ, ಇದು ಯೂನಿವರ್ಸಲ್ ಮಾಡೆಲ್ ಸರ್. ಇದು ಯೂನಿವರ್ಸಲ್ ಮಾಡೆಲ್ ಅಂತ ಹೇಳ್ತಾರಾ? ಸೊ ಕೆಳಗಡೆ ಇಲ್ಲಿ ಡ್ರಾವರ್ ಬರುತ್ತೆ ಅಂಡ್ ಮೇಲ್ಗಡೆ ನಮ್ಗೆ ಇಲ್ಲಿ ಡೋರ್ ಬರ್ತಾ ಇದೆ ಅಲ್ವಾ ಇದು? ಓಕೆ, ಓ ಈ ರೀತಿ ಇದೆಲ್ಲ ಬರುತ್ತೆ, ಇಲ್ಲಿ ಡ್ರಾವರ್ ಎಲ್ಲ ಬರುತ್ತಾ? ಓಕೆ, ತುಂಬಾ ಚೆನ್ನಾಗಿದೆ ಸರ್. ಇದು ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಕ್ಲೋಸ್ ಮಾಡ್ಬಿಡಿ ಇದು. ಓಕೆ, ಸೊ ಇನ್ನ ಮುಂದೆ ಬಂದ್ಬಿಡೋಣ. ಕ್ಯಾಂಡಿ ಇದೆ ಸರ್. ಇದು ಒಂದೊಂದು ಪ್ರೈಸ್ ಇದೆ. ಸ್ಯಾಮ್ಸಂಗ್ ಇರ್ಬೋದು, ಕನ್ವರ್ಟೇಬಲ್ ಮಾಡೆಲ್ ಇದ್ದಾರೆ. ಇದು ಕನ್ವರ್ಟೇಬಲ್ ಮಾಡೆಲ್ ಇದೆ. ವರ್ಲ್ಪೂಲ್ 3 ಡೋರ್. ಓಕೆ, ಮೇಲ್ಗಡೆ ಕೆಳಗಡೆ ಇನ್ನು ಕೆಳಗಡೆ ಒಂದು. ಓ ಕೆಳಗಡೆ ಡ್ರಾವರ್, ಫ್ರಿಡ್ಜ್, ಡಿಫ್ರಿಜ್ ಎಲ್ಲ ಬಂದ್ಬಿಡುತ್ತೆ ಇದರಲ್ಲಿ. ಟ್ರಿಪಲ್ ಡೋರ್ ದಲ್ಲಿ ಅದು ಬರುತ್ತೆ. ಫ್ರಿಡ್ಜ್, ಡಿಫ್ರಿಜ್ ಮೂರು ಕೂಡ ಇಲ್ಲೇ ಸಿಕ್ಬಿಡುತ್ತೆ ನಮ್ಗೆ ಅಲ್ವಾ? ಓಕೆ, ಸೊ ಇವೆಲ್ಲದಕ್ಕೂ 22% ಡಿಸ್ಕೌಂಟ್ ಇರುತ್ತೆ ನಮಗೆ ಎಲ್ಲ ಫ್ರಿಡ್ಜ್ ಗಳ ಮೇಲೆ. ಬಟ್ ಪ್ರತಿ ಇಯರ್ಗೆ ಫೆಸ್ಟಿವಲ್ ಬರುತ್ತೆ ಸರ್. ಹೌದೌದು, ದಸರಾ, ದೀಪಾವಳಿ, ನ್ಯೂ ಇಯರ್, ಮಕರ ಸಂಕ್ರಾಂತಿ, ಅದ್ರ ಮೇಲೆ ನಾನು ಸರ್ ಏನೈತೆ ಅದು ಬಿಗ್ ಬಿಲಿಯನ್ ಡೇ ನಡೀತಾ ಇದೆ ಆನ್ಲೈನ್ ಇಲ್ಲಿ. ಹೌದು, ಅದೊಂದು ಅದರಿಂದ ನಾನು ನೋಡ್ಕೊಂಡು ಪ್ರೈಸ್ ನಿಂಗೆ ಕಮ್ಮಿ ಮಾಡಿ ಕೊಡ್ತಾ ಇದೀವಿ ಸರ್. ಕೊಡ್ತಾ ಇದ್ದೀರಾ ನೀವು? ಬಟ್ ನಾರ್ಮಲ್ ಟೈಮ್ ದಲ್ಲಿ ನಾನು ಏನ್ ರೇಟ್ ಇದೆ, ಏನ್ ಡಿಸ್ಕೌಂಟ್ ರೇಟ್ ಇದೆ ಅದ್ರಲ್ಲಿ ಅದೇ ಪ್ರಕಾರ ಸೇಮ್ ಪ್ರಕಾರ ಕೊಡ್ತೀರಾ. ಸೊ ನೀವು ಹೇಳ್ತಾ ಇರೋದು ಆಫರ್ ಪ್ರೈಸ್ ಅಲ್ಲಿ ರೇಟ್ ಅನ್ನ ಡೌನ್ ಮಾಡಕ್ ಆಗೋದಿಲ್ಲ ಅಲ್ವಾ? ಆ ರೇಟ್ ಗೆ ಮ್ಯಾಚ್ ಮಾಡಕ್ ಆಗಲ್ಲ. ಬಟ್ 365 ಡೇಸ್ ಉಳಿದಿದ್ದು ಟೈಮ್ ಅಲ್ಲಂತೂ ಯಾವ್ದೋ ಫೆಸ್ಟಿವಲ್ ಟೈಮ್ ದಲ್ಲಿ ನಾನು ಅದರಿಂದ ನೋಡ್ಕೊಂಡು ಸ್ವಲ್ಪ % ಕಮ್ಮಿ ಮಾಡಿ ಕೊಡ್ತೀವಿ. 2% ಕೊಡ್ತಾ ಇದೀವಿ. ಇಲ್ಲೂ ಕೂಡ ಅಷ್ಟೇ ದೊಡ್ಡದೊಡ್ಡದಂತದ್ದು ಸ್ಯಾಮ್ಸಂಗ್. ಇದೆಷ್ಟು ಇದು ಆಕ್ಚುಲಿ ಸರ್? ಇದು 322 ಲೀಟರ್ ಇದೆ. ಇದು ಸರ್ ವಾಲ್ಫುಲ್ ಸಿಂಗಲ್ ಡೋರ್ ಇದೆ, 198 ಲೀಟರ್ ಇದೆ. ಪ್ರೈಸ್ ಎಷ್ಟು ಇದ್ರದ್ದು? ಪ್ರೈಸ್ ಸರ್ ಆನ್ಲೈನ್ MRP ಪ್ರೈಸ್ ಇದೆ 19,700. ನಮ್ದು ಸೆಲ್ಲಿಂಗ್ ಪ್ರೈಸ್ 13,700 ಇದೆ. 13,700. ಹೌದು ಸರ್. ಸೊ ಹತ್ತತ್ರ ನಮಗೆ 6,000 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಪ್ರಾಡಕ್ಟ್ಸ್ 6,000 ಪ್ರಾಡಕ್ಟ್ ಡಿಸ್ಕೌಂಟ್. ವೀಕ್ಷಕರೇ ನೋಡಬಹುದು 6,000 ರೂಪೀಸ್ ಡಿಸ್ಕೌಂಟ್ ಇದೆ. ಈ ರೀತಿ ಫ್ರಿಡ್ಜ್ ಗಳ ರಾಶಿನೇ ಇದೆ ಅಂತ ಹೇಳ್ಬೋದು. ನಾವು ಸರ್ಗೆ ಹೇಳ್ತಾ ಹೋದ್ರೆ ನೈಟ್ ಆಗಿಬಿಡುತ್ತೆ ಸರ್, ಇದು ಗ್ಯಾರಂಟಿ ಅಲ್ವಾ? ಇಡೀ ರಾತ್ರಿ ಆಗಿಬಿಡುತ್ತೆ ನಾವು ಪೂರ್ತಿ ಎಲ್ಲ ಕವರ್ ಮಾಡಕ್ ಹೋದ್ರೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಫ್ರಿಡ್ಜ್ ಗಳಿದೆ ಇಲ್ಲಿ. ಸೊ ಸರ್ ಒಂದೊಂದು ಟೋಟಲ್ ಆಗಿ ನಿಮ್ಮ ಹತ್ರ ಎಷ್ಟು ಫ್ರಿಡ್ಜ್ ಇರ್ಬೋದು ಇಲ್ಲಿ ಓವರ್ ಆಲ್ ಆಗಿ? ಸರ್ 400-500 ಫ್ರಿಡ್ಜ್ ಇಡ್ಬೋದು. 500 ಫ್ರಿಡ್ಜ್ ಇದೆಯಾ? ಹೌದು ಸರ್. ಈ ವೇರ್ ಹೌಸ್ ಅಲ್ಲಿ ನೋಡ್ಬೋದಾ ಎಲ್ಲದು? ನಾವು ಈಗ ಬಂದ್ರೆ ನಾವು ಪರ್ಚೇಸ್ ಮಾಡ್ಬೇಕಂತ ಬಂದಾಗ ಎಲ್ಲ ನೋಡ್ಬೋದಾ? ಪರ್ಚೇಸ್ ಮಾಡ್ತೀವಿ, ಎಲ್ಲ ನೋಡ್ಕೊಂಡು ಪರ್ಚೇಸ್ ಮಾಡ್ಬೇಕು ಸರ್. ಅವ್ರಿಗೆ ಯಾರಿಗೇನು ಇದು ಇಲ್ಲ ಸರ್ ಇದು ಮಾಡ್ಬೇಡ ಅದು ಮಾಡ್ಬೇಡ ಅಂತ ಇಲ್ಲ. ಪ್ರತಿ ಒಂದು ಪೀಸ್ ಅವ್ರಿಗೆ ಚಾಯ್ಸ್ ಮಾಡ್ಬೇಕು ಕಸ್ಟಮರ್, ಅವ್ರು ಎತ್ಕೊಂಡು ಹೋಗ್ತೀವಿ ಸರ್. ನೋಡ್ಕೋಬಹುದು. ಹೌದು ಸರ್, ನೋಡ್ಕೋಬಹುದು. ಅವ್ರ ಮೇಲೆ ಡಿಪೆಂಡ್ ಸರ್. ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತೀರಾ? ಚೆಕ್ ಮಾಡ್ಕೊಂಡು ಎಲ್ಲ ಪವರ್ ಚೆಕ್ ಮಾಡ್ಕೊಂಡು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಓಕೆ ಓಕೆ. ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಸರ್? ವಾಷಿಂಗ್ ಮಿಷಿನ್ ಸರ್. ಇವೆಲ್ಲ ವಾಷಿಂಗ್ ಮಿಷಿನ್ ಸರ್? ಹೌದು ಸರ್. ಟಾಪ್ ಲೋಡ್, ಫ್ರಂಟ್ ಲೋಡ್, ಆಲ್ ಎವ್ರಿಥಿಂಗ್ ಬ್ರ್ಯಾಂಡ್ ಇದೆ ಸರ್. ಯಾವ ಬ್ರ್ಯಾಂಡ್ ಇದೆ ನಿಮ್ಮ ಹತ್ರ? IFB ಇದೆ, ಬಾಸ್ ಇದೆ, ಸ್ಯಾಮ್ಸಂಗ್ ಇದೆ, ಮೋಟರೋಲಾ ಇದೆ, ವೋಲ್ಟಾಸ್ ಇದೆ, ಆಮೇಲೆ ಸರ್ ಸ್ಯಾಮ್ಸಂಗ್ ಇದೆ, ಎಲ್ಲದೂ ಇದೆ.
ಎಲ್ಲದೂ ಇದೆ ಸರ್. ಸರ್ ಪ್ರೈಸ್ ಎಷ್ಟು ಡಿಸ್ಕೌಂಟ್ ಸಿಗ್ತಾ ಇದೆ ನಮಗೆ? ಸರ್ ವಾಷಿಂಗ್ ಮಿಷಿನ್ ಬಗ್ಗೆ ನಾನು 23% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. 23%? ಹೌದು ಸರ್. ಸೊ 23% ಆನ್ಲೈನ್ ಪ್ರೈಸ್ ಮೇಲೆ, ಆನ್ಲೈನ್ ಪ್ರೈಸ್ ಮೇಲೆ, MRP ಮೇಲಲ್ಲ. ಇಲ್ಲ. ಸೊ ಆನ್ಲೈನ್ ಅಲ್ಲಿ ಏನ್ ಬೆಲೆ ಇರುತ್ತೆ ಅದಕ್ಕಿಂತ 23% ಡೌನ್ ಕೊಡ್ತೀರಾ ನೀವು? 23% ಗ್ಯಾರಂಟಿನ ಇದು? ಗ್ಯಾರಂಟಿ ಸರ್. ಸೊ ಚೆಕ್ ಮಾಡ್ಕೋಬಹುದು ನಾವು? ಅದು ಚೆಕ್ ಮಾಡಿ ಅವ್ರಿಗೆ ಕೊಟ್ಬಿಡ್ತಾನೆ ಅಲ್ವಾ? ಸೊ ವೀಕ್ಷಕರೇ ನೋಡಬಹುದು, ಇಲ್ಲೆಲ್ಲದೂ ಕೂಡ ನಿಮ್ಗೆ ವಾಷಿಂಗ್ ಮಷಿನ್ ಗಳ ರಾಶಿನೇ ಸಿಗುತ್ತೆ ಅಂತ ಹೇಳ್ಬೋದು. ಮೋಟ್ರೋಲಾ ಇರ್ಬೋದು, ವೋಲ್ಟಾಸ್ ಇರ್ಬೋದು, ಗೋದ್ರೇಜ್, ಮೋಟ್ರೋಲಾ ಅಗೇನ್, ಅಂಡ್ ಈ ಕಡೆ ಬಂದ್ರೆ ವೋಲ್ಟಾಸ್ ಇರ್ಬೋದು, ಮೀಡಿಯಾ. ಸೊ ಇವೆಲ್ಲ ಏನ್ ಸರ್ ಇದು? ಇಲ್ಲಿ ಇದು ಟಾಪ್ ಲೋಡ್ ಸರ್. ಸೊ ಇವೆಲ್ಲ ಟಾಪ್ ಲೋಡ್ ಆಯ್ತು ಮೇಲ್ಗಡೆ? ಟಾಪ್ ಲೋಡ್ ಸ್ಯಾಮ್ಸಂಗ್ ಇದೆ, ಮಾರ್ಕ್ಯೂ ಇದೆ, ಅದು LG ಇದೆ, IFB ಇದೆ. ಅದ್ರ ಜೊತೆ ನಾನು ಡಿಶ್ ವಾಷರ್ ಇದೆ, ಪಾತ್ರೆ ತೊಳಿತೀವಿ ಮಿಷಿನ್ಗಳು ಇದೆ. ಹೌದು. ಡಿಶ್ ವಾಷರ್ ಇದ್ದಾರೆ, ಡಿಶ್ ವಾಷರ್ ಇದೆಯಾ? ಸ್ಯಾಮ್ಸಂಗ್ IFB. ಸೊ ಇಲ್ಲೇ ಇದೆ ನೋಡಿ. ಸೊ ವೀಕ್ಷಕರೇ ಇದು ಗೋದ್ರೇಜ್ ಅವ್ರದ್ದು, ನೀವು ನೋಡಬಹುದು ಕಂಪ್ಲೀಟ್ ಆಗಿ. ಇದು ಗೋದ್ರೇಜ್ದು. ಹೌದು ಸರ್. ಡಿಶ್ ವಾಷರ್ ಮೇಲೆ ಎಷ್ಟು ಪರ್ಸೆಂಟೇಜ್ ನಮಗೆ ಆಫ್ ಸಿಗ್ತಾ ಇದೆ ಇಲ್ಲಿ? ಡಿಶ್ ವಾಷರ್ ಮೇಲೆ 40% ಡಿಸ್ಕೌಂಟ್ ಸಿಗ್ತಾ ಇದೆ ಸರ್. 40%? ಆನ್ಲೈನ್ ಇಂದ 40%. ಆನ್ಲೈನ್ ಇಂದ 40% ಡಿಶ್ ವಾಷರ್ ಮೇಲೆ. ನೋಡಿ ವೀಕ್ಷಕರೇ, ಡಿಶ್ ವಾಷರ್ ಅಲ್ಲೂ ಕೂಡ ಅನೇಕ ಬ್ರ್ಯಾಂಡ್ ಇದೆ. ಗೋದ್ರೇಜ್ ಇರಬಹುದು, ಗೋದ್ರೇಜ್ ಇದೆ, ವೋಲ್ಟಾಸ್ ಇದೆ, ಮೀಡಿಯಾ ಇದೆ ಸರ್, ಬಾಸ್ ಇದ್ದಾರೆ, ಬಾಷ್. ಸೊ ಬೇರೆ ಕಂಪನಿಗಳದೆಲ್ಲ ಅವೈಲೇಬಲ್ ಇದೆ. ಹೌದು ಸರ್. ಓಕೆ. ಸೊ ವೀಕ್ಷಕರೇ ನೋಡಬಹುದು, IFB ತುಂಬಾ ಇಂಪಾರ್ಟೆಂಟ್ ಅಂದ್ರೆ IFB. ಓಕೆ. ಸೊ ಇವೆಲ್ಲ ಸಿಗುತ್ತೆ. ಸೊ ಇದ್ರ ಮೇಲೂ 40% ಸಿಗುತ್ತೆ ನಿಮಗೆ? 40% ಸಿಗುತ್ತೆ ಸರ್. ಸಿಗುತ್ತೆ ಅಂತೀರಾ? ಕೊಟ್ಕೊಳ್ತೀರಾ? ಅಂಡ್ ಇದ್ರಲ್ಲೂ ಕೂಡ ಅಷ್ಟೇ, ಲೈಕ್ ಡ್ಯಾಮೇಜ್ ಏನಾದ್ರು ಇರುತ್ತೋ ಚೆನ್ನಾಗಿರುತ್ತೆ? ಚೆನ್ನಾಗಿರುತ್ತೆ, ಸ್ವಲ್ಪ ಮೈನರ್ ಡ್ಯಾಂಟ್ ಸ್ಕ್ರಾಚ್ ಈ ತರ ಇಡ್ತೀವಿ ಅಷ್ಟೇ ಅಲ್ವಾ? ಜಾಸ್ತಿ ಏನು ಡಿಫೆಕ್ಟಿವ್ ಪರ್ಫಾರ್ಮೆನ್ಸ್ ಗೆ ಏನು ತೊಂದರೆ ಇಲ್ಲ? ಇಲ್ಲ ಸರ್. ಇದೆಲ್ಲ ಏನು ಸರ್? ಇದು ಸರ್ ಗೀಜರ್ ಇದೆ. ಓಕೆ. 15 ಲೀಟರ್ ಇದೆ, 25 ಲೀಟರ್ ಇದೆ, 20 ಲೀಟರ್ ಇದೆ. ಇದು ಸರ್ ಮಾನಿಟರ್ಗಳು ಇದೆ. ಇವೆಲ್ಲ ಮಾನಿಟರ್? ಇದು ಮಾನಿಟರ್, ಇದು ನಾರ್ಮಲ್ ಮಾನಿಟರ್ ಇಲ್ಲ ಸರ್. ನೋಡಿದ್ರೆ ಕರು ತರ ಅನಿಸ್ತಾ ಇದೆ. ಹೌದು ಸರ್. ಓಕೆ, ಎಕ್ಸಾಂಪಲ್ ಒಂದು ತೋರಿಸ್ತೀವಿ. ಒಂದು ಓಪನ್ ಮಾಡ್ಬಿಡೋಣ. ಇದು ಓಪನ್ ಮಾಡಿ ಇದನ್ನ. ಸೀನ್. ಓ, ಇದು ಕರು ಮಾನಿಟರ್ ಇದು? ಸರ್ ಕರು ಸರ್. ಸೊ ವೀಕ್ಷಕರೇ ನೋಡಬಹುದು, ನಿಮ್ಮ ಎದುರುಗಡೆನೆ ಆಕ್ಚುಲಿ ಸರ್ ಎಲ್ಲ ಸೀಲ್ ಕರೆಕ್ಟ್ ಇದ್ದಾರೆ, ಏನು ಓಪನ್ ಇಲ್ಲ, ಏನೇನು ಪ್ರಾಬ್ಲಮ್ ಇಲ್ಲ ಸರ್ ಅದರಲ್ಲಿ. ಓಕೆ, ನಾನು ತೋರಿಸ್ತೀವಿ ಸರ್. ಸೊ ವೀಕ್ಷಕರೇ ನೋಡಬಹುದು, ಸೊ ಇದು ಕರ್ವ್ ಮಾನಿಟರ್ ಅಲ್ವಾ? ಈ ತರ ತೋರಿಸಿ ಇಲ್ಲಿ. ಸೊ ವೀಕ್ಷಕರೇ ನೋಡಬಹುದು, ಕರ್ವ್ ಮಾನಿಟರ್. ಅಂಡ್ ಈ ಮಾನಿಟರ್ ಮೇಲೆ ಎಷ್ಟು % ಡಿಸ್ಕೌಂಟ್ ಸಿಗ್ತದೆ ನಮಗೆ? 30%. ಹೌದು, ಆನ್ಲೈನ್ ಇಂದ 30% ಡಿಸ್ಕೌಂಟ್. ಆನ್ಲೈನ್ ಇಂದ 30% ಡಿಸ್ಕೌಂಟ್. ಅಂಡ್ ಇದರಲ್ಲಿ ನಿಮಗೆ ಜಬ್ರಾನಿಕಾ ಬ್ರ್ಯಾಂಡ್, ವೀಕ್ಷಕರೇ ನೋಡ್ತಾ ಇರಬಹುದು, ಜಬ್ರಾನಿಕಾ ಬ್ರ್ಯಾಂಡ್ ಇಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು, ಜಬ್ರಾನಿಕ್ಸ್ ಬ್ರ್ಯಾಂಡ್ ಇಲ್ಲಿ ಸಿಗ್ತಾ ಇರುವಂತದ್ದು ನೋಡಬಹುದು. ಇಲ್ಲಿ ಕಂಪ್ಲೀಟ್ ಆಗಿ ಕರ್ವ್ ಆಗಿದೆ ಇದು ಆಕ್ಚುಲಿ. ಓಕೆ ಸರ್, ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಇವಾಗ? ಸರ್ ಸ್ಪೀಕರ್. ಇವೆಲ್ಲ ಸ್ಪೀಕರ್ಸ್ಗಳು? ಸ್ಪೀಕರ್ ಸರ್. ಸ್ಪೀಕರ್ಸ್ ಇದ್ರೆ ಬ್ರ್ಯಾಂಡ್ ನನ್ನ ಹತ್ರ ಸರ್ ಗೋವೋ, JBL, ಮಿವಿ, ಸ್ಯಾಮ್ಸಂಗ್, ಮೋಟ್ರೋಲಾ, ಜೆಬ್ರಾನೆಕ್ಸ್, ಈ ತರ ಹೋಮ್ ಥಿಯೇಟರ್ಗಳು ಸ್ಪೀಕರ್ ಇರ್ತಿವೆ. ಒಂದು ರಾಶಿನೇ ಇದೆ ಅಲ್ವಾ ಇಲ್ಲಿ? ಇಲ್ಲ ಸರ್. ಓಕೆ. ಸೊ ಇದ್ರದ್ದೆಲ್ಲ ಪರ್ಸೆಂಟೇಜ್ ಎಷ್ಟಿರುತ್ತೆ? 30% ಇರುತ್ತೆ ಸರ್. 30%? 30% ಆನ್ಲೈನ್ ಇಂದ 30% ಸರ್. ಆನ್ಲೈನ್ ಗಿಂತ 30% ಡಿಸ್ಕೌಂಟ್ ಇರುತ್ತೆ ವೀಕ್ಷಕರೇ. ನೀವು ಇಲ್ಲಿ ಬಂದ್ರೇನೆ ಆಕ್ಚುಲಿ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಅಂಡ್ ಇಲ್ಲೊಂದು ದೊಡ್ಡದಂತ ಫ್ರಿಡ್ಜ್ ಇದೆ. ಇದು ದೊಡ್ಡದು ಫ್ರಿಡ್ಜ್ ಆನ್ಲೈನ್ ಇಲ್ಲೇ 85,000 ಇದ್ದಾರೆ ಸರ್. ಇದು 85,000 ಇದೆ. ನಮ್ಮ ಹತ್ರ ಸರ್ ಅದು 62,000 ಗೆ ನಾನು ಸೇಲ್ ಮಾಡ್ತಾ ಇದೀವಿ. 62,000 ಕೊಡ್ತಾ ಇದ್ದೀರಾ ಇದು? ಓಕೆ. ಸೊ ಇದು 80,000 ಇರೋದನ್ನ 62,000 ಕೊಡ್ತಾ ಇದ್ದೀರಾ ನೀವು? ಹೌದು ಸರ್. ಸೊ 22,000 ಡಿಸ್ಕೌಂಟ್ ಅಲ್ವಾ? ಅಂಡ್ ಹಾಗೆ ಇನ್ನೇ ಮುಂದೆ ಬಂದ್ಬಿಡೋಣ. ಸೊ ಈ ಕಡೆ ಬಂದ್ರೆ ಇಲ್ಲೆಲ್ಲ ಏನ್ ಸಿಗ್ತದೆ ಸರ್? ಇದು ಮೇಲ್ಗಡೆ ಎಲ್ಲ ಕಂಪ್ಲೀಟ್ ಆಗಿ ಇನ್ವರ್ಟರ್ ಇದ್ದಾರೆ, ಇದು ಸೂಟ್ ಕೇಸ್ಗಳು ಇದ್ದಾರೆ, ಪ್ರೆಷರ್ ಕುಕ್ಕರ್ಗಳು ಇದ್ದಾರೆ. ಇವೆಲ್ಲ ಪ್ರೆಷರ್ ಕುಕ್ಕರ್, ಎಲ್ಲ ಸೂಟ್ ಕೇಸ್. ಮೇಲ್ಗಡೆ ಇರೋದೆಲ್ಲ ಸೂಟ್ ಕೇಸ್. ಟಿವಿ ಇದೆ. ಟಿವಿಗಳ ರಾಶಿನೇ ಅಲ್ವಾ ಇದು? ಕಂಪ್ಲೀಟ್ ಆಗಿ ವೀಕ್ಷಕರೇ, ಟಿವಿಗಳ ರಾಶಿ, ಸೂಟ್ ಕೇಸ್, UPS, ಅದು ಕೆಸಿಒ, ಪ್ರೆಷರ್ ಕುಕ್ಕರ್, ಫ್ಯಾನ್, ಇದ್ರ ಬಗ್ಗೆ ನಾನು ನೋಡ್ತಾ ಇದೀವಿ ನಾವು. ಇದು ಒಂದು ಸರ್ ಮಾತು ನೋಡ್ತೀವಿ ಸರ್. ಇದು ಒಂದು ಚಿಕ್ಕ ಡಿಶ್ ವಾಷರ್ ಇದೆ. ಚಿಕ್ಕ ಡಿಶ್ ವಾಷರ್ ಇದೆ. ನಿಮ್ಮ ಓನರ್ 20,000 ಏನೋ ಹೇಳ್ತಾ ಇದ್ರಿ? ಸರ್ 20,000 ಅಂದ್ರೆ ಸರ್ ಗೊತ್ತಾ, 20,000 ಆನ್ಲೈನ್ ತೋರ್ಸ ಅಂದ್ರೆ 22,000 ಇದೆ, 70,000 ಇದೆ. ಆ ಪ್ರೈಸ್ ದಲ್ಲಿ ನಾನು 2 ಕೊಡ್ತೀವಿ. ಏನ್ ಹೇಳ್ತಾ ಇದ್ದೀರಾ? ಬೈ 1 ಗೆಟ್ 1 ಫ್ರೀ ಸರ್. ಬೈ 1 ಗೆಟ್ 1? ಎಸ್ ಸರ್. ಅಂದ್ರೆ ನೀವು ಹೇಳ್ತಾ ಇರೋದು 20,000ಕ್ಕೆ 2 ಕೊಡ್ತೀರಾ? 2 ಸರ್. ಪಕ್ಕಾ ತಾನೆ? ಪಕ್ಕಾ ಸರ್. ಆಮೇಲೆ ಕೊಡಲ್ಲ ಅಂತ ಹೇಳಲ್ಲ ಸರ್? 100% ಚಿಕ್ಕದು ಯಾರು ತಗೊಳ್ಳೋ ಅಂದ್ರೆ ಡಿಶ್ ವಾಷರ್, ಅದರಲ್ಲಿ ಆನ್ಲೈನ್ ಪ್ರೈಸ್ ಎಷ್ಟು ಇಡ್ತೀವಿ, ನಾನು ಅದರಲ್ಲಿ 2 ಡಿಶ್ ವಾಷರ್ ಕೊಡ್ತೀವಿ. ಬೈ 1 ಗೆಟ್ 1 ಕೊಡ್ತೀರಾ? ಫ್ರೀ. ಸೂಪರ್ ಆಗಿ ಹೇಳಿದ್ರಲ್ಲ. ಅದು ಗೋದ್ರೇಜ್ ಗೋದ್ರೇಜ್ ಸರ್. ಗೋದ್ರೇಜ್ ಚಿಕ್ಕ ಡಿಶ್ ವಾಷರ್ ಅಲ್ವಾ ಇದು? ನೋಡ್ಬೋದು ವೀಕ್ಷಕರೇ, 6 ಪ್ಲೇಟ್ ಇದೆ ಸರ್. 20-22,000 ಇರ್ಬೋದು ಇದಕ್ಕೆ ಪ್ರೈಸ್ ಆಕ್ಚುಲಿ. ಬೈ 1 ಗೆಟ್ 1 ಫ್ರೀ. ಇಲ್ಲೆಲ್ಲ ಸೂಟ್ ಕೇಸ್ಗಳಿದೆ. ಎಲ್ಲ ಸೂಟ್ ಕೇಸ್ಗಳು ಇದೆ ಸರ್. ಸೂಟ್ ಕೇಸ್ ರಾಶಿನೇ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ಇವೆಲ್ಲ ಸೂಟ್ ಕೇಸ್ ರಾಶಿ. ಸರ್ ಸೂಟ್ ಕೇಸ್ ಮೇಲೆ ಎಷ್ಟು ಡಿಸ್ಕೌಂಟ್ ಸಿಗ್ತಾ ಇದೆ ನಮಗೆ? MRP ಇಂದ ಸರ್ 80% ಡಿಸ್ಕೌಂಟ್. MRP ಇಂದ 80%? ಅಂದ್ರೆ ಒಂದು 5,000 ರೂಪಾಯಿ ಅಂದ್ರೆ ಅದು ಕೇವಲ 1,500 ರೂಪಾಯಿ ಸಿಗುತ್ತೆ ಅಷ್ಟೇ ಸರ್. 10,000 ರೂಪಾಯಿ 2,000 ರೂಪಾಯಿ ಸಿಗುತ್ತೆ ಅಷ್ಟು ಕಮ್ಮಿನಾ? ಗ್ಯಾರಂಟಿ ತಾನೆ? ಗ್ಯಾರಂಟಿ ಸರ್. ಸೊ ವೀಕ್ಷಕರೇ ನೋಡಬಹುದು, 5,000 ಅಂದ್ರೆ 1,000, 10,000 ಅಂತಂದ್ರೆ ನಿಮಗೆ 2,000 ರೂಪಾಯಿ ಸಿಗುವಂತದ್ದು. ದೊಡ್ಡದು ಯಾವ ಸೈಜ್ ಬೇಕು? ಸ್ಮಾಲ್, ಎಲ್, ಎನಿ ಟೈಪ್ ನಮ್ಮ ಹತ್ರ ಸರ್ ಸ್ಟಾಕ್. ಎಲ್ಲ ಸೈಜ್ ಇದೆಯಾ? ಸೈಜ್ ಎಲ್ಲ ಇದೆ ಸರ್. ಓಕೆ. ಮೀಡಿಯಂ, ಲಾರ್ಜ್, ಸ್ಮಾಲ್. ಇಲ್ಲೇ ಇದೆ ಅಲ್ಲ?
ಇಲ್ಲೇ ಓಪನ್ ಮಾಡಿ ತೋರಿಸ್ಬಿಡೋಣ ವೀಕ್ಷಕರೇ ನೋಡ್ಬೋದು ಎಲ್ಲ. ಹಾ ಓಪನ್ ಮಾಡಿ ಸರ್. ಇದು ಸರ್ ನೋಡಿ, ಇದು ಮೀಡಿಯಂ ಸರ್. ಇದು ಸ್ಮಾಲ್ ಸರ್. ಸೊ ಇದೆಲ್ಲ ಎಷ್ಟಕ್ಕೆ ಸಿಗುತ್ತೆ ನಮಗೆ? 1000-2000 ಸಿಕ್ಬಿಡುತ್ತಾ ಸರ್? ಎಷ್ಟು ಪ್ರೈಸ್ ಇದೆ, ಆನ್ಲೈನ್ ಇದೆ, MRP ಇರ್ತೀವಿನಾ? ಹೌದು. MRP ಇಂದ ನಾನು 80% ಡಿಸ್ಕೌಂಟ್ 80% ಡಿಸ್ಕೌಂಟ್ ಕೊಡ್ತೀರಾ ವೀಕ್ಷಕರೇ. 1-1.5 ರೂಪಾಯಿ ಸಿಗುತ್ತೆ. ಇದು ನಿಮಗೆ 2-2.5 ರೂಪಾಯಿಗೆ ಹಾರ್ಡ್ ಇದೆ. ಹಾರ್ಡ್ ಇರೋದು ಕೂಡ ನಿಮಗೆ ಪ್ಲಾಸ್ಟಿಕ್ ಇದೆ ಸರ್, ಅದರಲ್ಲಿ ಏನೇ ಪ್ರಾಬ್ಲಮ್ ಇಲ್ಲ ಸರ್, ಏನು ತೊಂದರೆ ಇಲ್ಲ ಅಂತೀರಾ ಸರ್? ಹೆವಿ ಸ್ಟ್ರಾಂಗ್ ಇದೆ ಸರ್. ಓಕೆ ಬನ್ನಿ ನೆಕ್ಸ್ಟ್ ಹೋಗೋಣ ಸರ್. ಇಲ್ಲೇ ನೋಡ್ತಾ ಇದೀವಿ ಮೇಲ್ಗಡೆ. ಹಾ, ಟೋಟಲ್ ಕೂಲರ್ ಸ್ಟಾಕ್ ಇದೆ ಸರ್. ಕಂಪ್ಲೀಟ್ ಕೂಲರಾ? ಆಲ್ ಟೋಟಲ್ ಕೂಲರ್ ಇದೆ. ಕೂಲರ್ ಫ್ಯಾನ್ ಎಲ್ಲ ಇದೆಯಾ? ಹಾ, ಕೂಲರ್ ಫ್ಯಾನ್ ಇದೆ, ಎಲ್ಲ ಇದೆ. ಯಾವ ಬ್ರ್ಯಾಂಡ್ ಸಿಗುತ್ತೆ ನಮಗೆ ಸರ್? ಹಿಂದ್ವಾರ್, ಆಮೇಲೆ ಓರಿಯಂಟ್, ಆಮೇಲೆ ಸನ್ಸುಯಿ, ಕ್ಯಾನ್ಸ್ಟಾರ್, ಕಿನ್ಸ್ಟಾರ್, ಮಹಾರಾಜ, ನಾಗರಾಜ್, ಮಹಾರಾಜ, ವೈಟ್ ಲೈನ್ ಎಲ್ಲ ಸಿಗುತ್ತಾ ಇಲ್ಲಿ? ಇಲ್ಲ ಸರ್. ಓಕೆ ಸರ್, ಪ್ರೈಸ್ ಇದಕ್ಕೆ ಎಷ್ಟಿದೆ ಡಿಸ್ಕೌಂಟ್? ಆನ್ಲೈನ್ ಇಂದ ಸರ್ 30% ಡಿಸ್ಕೌಂಟ್ ಸರ್. ಸ್ವಲ್ಪ ಮೇಲ್ ತುಂಬಿಸಿಟ್ಬಿಟ್ಟಿದ್ದೀರಾ? ಹಾ ಸರ್, ಫುಲ್ ಸ್ಟಾಕ್ ಇದೆ. ಡೌನ್ ಇದೆ, ಅದಕ್ಕೆ ಸ್ಟಾಕ್ ಇದೆ. ಸ್ಟಾಕ್ ಇಟ್ಬಿಟ್ಟಿದ್ದೀರಾ ಅಲ್ವಾ? ಸೊ ಇದು ನಿಮಗೆ ನಮಗೆ 30% ಡಿಸ್ಕೌಂಟ್. ಹೌದು ಸರ್. ಸರ್ ಮೇಲ್ಗಡೆ ಕೂಲರ್ ನೋಡಿದ್ವಿ, ಇಲ್ಲೇನಿರೋದು ಇಲ್ಲಿ? ಇದು ಸರ್ ಫ್ಯಾನ್ ಗಳು ಇದ್ದಾರೆ ಸರ್. ಓಕೆ ಓಕೆ ಓಕೆ. ಲೊಮಿನೋಸ್ ಇದೆ, ನಮ್ಮ ಹತ್ರ ಓರಿಯಂಟ್ ಇದೆ, ಬಾಜಾಜ್ ಇದೆ, ಆಮೇಲೆ ಸರ್ ಬಜಾಜ್, ಹೆವೆಲ್ಸ್ ಇದೆ. ಹೆವೆಲ್ಸ್, ಸೊ ಎಲ್ಲ ಸಿಗುತ್ತೆ. ಇದಕ್ಕೂ ಕೂಡ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ? 30% ಡಿಸ್ಕೌಂಟ್ ಸರ್. ಸೊ ಇದಕ್ಕೂ 30% ಡಿಸ್ಕೌಂಟ್. ಸೊ ಕೂಲರ್ಗೂ 30% ಡಿಸ್ಕೌಂಟ್, ಫ್ಯಾನ್ ಕೂಡ 30% ಡಿಸ್ಕೌಂಟ್, ಆನ್ಲೈನ್ ಗಿಂತ 30% ಡಿಸ್ಕೌಂಟ್. ಇದಕ್ಕೂ ಗ್ಯಾರಂಟಿ ವಾರಂಟಿ ಸಿಗುತ್ತಲ್ವಾ ಸರ್? ಸೊ ಇದಕ್ಕೂ ವಾರಂಟೀಸ್ ಎಲ್ಲ ಇರುತ್ತೆ ಸರ್? ಇದಕ್ಕೆ ವಾರಂಟಿ ಇದೆ ಸರ್, 6 ಮಂತ್ಸ್ ಸರ್. ಇದಕ್ಕೆ 6 ಮಂತ್ಸ್. ನೀವು ಆವಾಗಲೇ ಹೇಳಿದ್ರಿ ಚಿಕ್ಕದಕ್ಕೆಲ್ಲ 6 ಮಂತ್ಸ್, ದೊಡ್ಡದಿದ್ರೆ 1 ಇಯರ್. ಓಕೆ ಸರ್, ಇಲ್ಲೇ ನೋಡ್ತಾ ಇದೀವಿ ನಾವು. ಇದು ಎಲ್ಲ ಗ್ಯಾಸ್ ಸ್ಟೋವ್ ಗಳು ಇದ್ದಾರೆ ಸರ್. ಕಂಪ್ಲೀಟ್ ಗ್ಯಾಸ್ ಸ್ಟೋವ್ ಇದು? ಗ್ಯಾಸ್ ಸ್ಟೋವ್ ಸರ್. 3 ಬರ್ನಲ್, 4 ಬರ್ನಲ್, 2 ಬರ್ನಲ್ ಎಲ್ಲ ಬರ್ನಲ್ಲೂ ಸಿಗುತ್ತೆ. ಓಕೆ, ಸೊ ಇದಕ್ಕೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಸರ್? ಗ್ಯಾಸ್ ಸ್ಟೋವ್ಗೆ 30% ಡಿಸ್ಕೌಂಟ್ ಸಿಗ್ತಾ ಇದೆ. ಆನ್ಲೈನ್ ಇಂದ 30% ಡಿಸ್ಕೌಂಟ್. ಆನ್ಲೈನ್ ಇಂದ 30% ಡಿಸ್ಕೌಂಟ್. 3 ಬರ್ನಲ್, 2 ಬರ್ನಲ್ ಎಲ್ಲ ಟೈಪ್ ಇದೆ, ಎಲ್ಲ ಸಿಗುತ್ತೆ. ಎಲ್ಲ ಗ್ಲಾಸ್ ಟಾಪ್ ಅಲ್ವಾ? ಗ್ಲಾಸ್ ಟಾಪ್ ಸರ್. ವೀಕ್ಷಕರೇ ಒಂದು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಗ್ಲಾಸ್ ನೋಡಿ ಇಲ್ಲಿ ನಮ್ಮ ಬ್ರ್ಯಾಂಡ್ ನನ್ನ ಹತ್ರ ಸರ್ ಬಟರ್ಫ್ಲೈ, ಪಿಜನ್, ಪ್ರೆಸ್ಟೀಜ್ ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ ಸರ್. ಎಲ್ಲ ಸಿಗುತ್ತಲ್ವಾ? ಓಕೆ ಸರ್, ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಇವಾಗ ಇಲ್ಲಿ? ಟಿವಿ ಸರ್. ಎಲ್ಲ ಕಂಪ್ಲೀಟ್ ಟಿವಿಗಳ ರೇಂಜ್ ಇದೆ ಸರ್. ಟಿವಿಲಿ ಯಾವ್ಯಾವ್ದು ನಮಗೆ ಇದು ಸಿಗ್ತಾ ಇದೆ? ಬ್ರ್ಯಾಂಡ್ ಯಾವ್ದು ಬರ್ತಾ ಇದೆ? ಕ್ಲೌಡ್ ವರ್ಕ್ ಇದೆ, ಮೋಟರೋಲಾ ಇದೆ, ಸ್ಯಾಮ್ಸಂಗ್ ಇದೆ, ಥಾಮ್ಸನ್ ಇದೆ, MI ಇದೆ, ಆಮೇಲೆ ಸರ್ LG ಇದೆ. ಸೊ ಎಲ್ಲ ಸಿಗುತ್ತೆ, ಎಲ್ಲ ಸ್ಯಾಮ್ಸಂಗ್ ಎಲ್ಲ ಸಿಗುತ್ತೆ ಸರ್. ಟಿವಿಗಳ ಮೇಲೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ? ಆನ್ಲೈನ್ ಇಂದ 20% ಡಿಸ್ಕೌಂಟ್ ಅನ್ನು ಕೊಡ್ತಾ ಇದೀವಿ ಸರ್. ಆನ್ಲೈನ್ ಇಂದ 20%. ಸೊ ನಾನು ಆಕ್ಚುಲಿ ಹೈಲೈಟ್ ಎಲ್ಲ ತೋರಿಸಿದ್ದೀನಿ ವೀಕ್ಷಕರೇ. ಥಾಮ್ಸನ್ ಟಿವಿ ನಿಮಗೆ ಅತಿ ಕಡಿಮೆ ದರದಲ್ಲಿ ಸಿಗ್ತಾ ಇದೆ. ಅಂಡ್ ಟಿವಿ ಮೇಲೆ ವಾರಂಟಿ ಇದೆ ಸರ್ ನಮಗೆ? 1 ಇಯರ್ ವಾರಂಟಿ ಸರ್. ಟಿವಿ ಮೇಲೆ 1 ಇಯರ್ ವಾರಂಟಿ ಸಿಗುತ್ತೆ. ಅಂಡ್ ಎಷ್ಟೆಷ್ಟು ಇಂಚ್ ಟಿವಿ ಸಿಗುತ್ತೆ ನಮಗೆ ಇಲ್ಲಿ? 65, 55, 50, 43, 32 ಈ ತರ ಸರ್ ಸಿಗುತ್ತೆ. ಟಿವಿ ಪ್ರೈಸ್ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? 8500 ಇಂದ ಸ್ಟಾರ್ಟ್ ಆಗುತ್ತೆ. 8500 ಇಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ? ಸ್ಪೆಷಲ್ ಪ್ರಾಡಕ್ಟ್ ಅಂತ ತೋರಿಸ್ತೀವಿ ಸರ್. ಸ್ಪೆಷಲ್ ಪ್ರಾಡಕ್ಟ್? ಎಸ್ ಸರ್. ಓಕೆ. ಆಕ್ಸಿಜನ್ ಜನರೇಟರ್ ಸರ್. ಆಕ್ಸಿಜನ್ ಜನರೇಟರ್. ಹಾ ಸರ್. ಏನ್ ಸ್ಪೆಷಾಲಿಟಿ ಏನಿದೆ ಇದು ಸರ್? ಸಿಲಿಂಡರ್ ಏನು ಬೇಕಾಗಿಲ್ಲ, ಅವ್ರದಲ್ಲಿ ಆಟೋಮೆಟಿಕ್ 5 ಲೀಟರ್ ಸಿಲಿಂಡರ್ ಆಕ್ಸಿಜನ್ ಇದ್ದಾರೆ, ಆಟೋಮೆಟಿಕ್ ಕನೆಕ್ಟ್ ಮಾಡಿ ಜನರೇಟ್ ಮಾಡಿ ಯೂಸ್ ಆಗಬಹುದು ಸರ್. ಆಟೋಮೆಟಿಕಲಿ ಆಕ್ಸಿಜನ್ ಅನ್ನ ಜನರೇಟ್ ಮಾಡುತ್ತೆ ಇದು. ಎಷ್ಟು ಲೀಟರ್? 5 ಲೀಟರ್ ಸರ್. ಓಕೆ, ಸೊ ಇದಕ್ಕೆ ಯಾವ್ದು ಸಿಲಿಂಡರ್ ಗಿಲಿಂಡರ್ ಏನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಸರ್. ಸೊ ಇದಕ್ಕೆ ಆನ್ಲೈನ್ ರೇಟ್ ಎಷ್ಟಿರುತ್ತೆ? ನೀವು ಎಷ್ಟು ಕೊಡ್ತಾ ಇದ್ದೀರಾ? ಆನ್ಲೈನ್ ರೇಟ್ ಸರ್ 22,000 ಇಡ್ತಾ ಇದೀವಿ. 22,000. ಹೌದು. ನೀವು ಎಷ್ಟು ಕೊಡ್ತಾ ಇದ್ದೀರಾ? 10,000 ಕೊಡ್ತಾ ಇದೀವಿ ಸರ್. 10,000 ರೂಪಾಯಿ ಕೊಡ್ತಾ ಇದ್ದೀರಾ? ನಮ್ಮ ವೀಕ್ಷಕರಿಗೆ ಇನ್ನೂ ಕಮ್ಮಿ ಮಾಡ್ಬೋದಾ? ಇನ್ನೂ ಕಮ್ಮಿ ಆಗುತ್ತೆ ಸರ್. ಎಷ್ಟು ಮಾಡ್ಬಿಡೋಣ? ಇನ್ನೂ ಸರ್ 1,000 ಕಮ್ಮಿ ಮಾಡೋಣ. ಇನ್ನ 1,000 ಕಮ್ಮಿ ಮಾಡೋಣ, 9,000 ಕೊಟ್ಬಿಡೋಣ ಅಂತ ಹೇಳ್ತೀರಾ? ಸೊ ವೀಕ್ಷಕರೇ, ಆಕ್ಸಿಜನ್ ಜನರೇಟರ್ ಯಾವುದೇ ರೀತಿಯ ನಿಮಗೆ ಸಿಲಿಂಡರ್ ಬೇಕಾಗಿಲ್ಲ. ಸೊ ಇದೆಲ್ಲ ನಾವು ಹಾಸ್ಪಿಟಲ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಲ್ವಾ? ಸೊ ಮನೆಗಳಲ್ಲಿ ಇವಾಗ ಯೂಸ್ ಆಗುತ್ತೆ ಸರ್. ಯಾಕೆ ಮನೆಯಿಂದ ಎಲ್ಲರ ಮನೆಗೂ ಬೇಕು ಸರ್. ಸೊ ಓಲ್ಡ್ ಏಜ್ ಎಲ್ಲ ಇರ್ತಾರೆ, ಸೊ ಯಾರಿಗೆ ಆಕ್ಸಿಜನ್ ಸಮಸ್ಯೆ ಇರುತ್ತೆ, ಆಸ್ತಮಾ ಇರುತ್ತೆ, ಅಂತವ್ರಿಗೆಲ್ಲ ಬೆಟರ್ ಅಲ್ವಾ ಇದು? ಸೊ ಇದಕ್ಕೂ ವಾರಂಟಿ ಇದೆ ಸರ್ ನಮಗೆ? 1 ಇಯರ್ ಇದೆ ಸರ್. ಇದಕ್ಕೂ ಒಂದು 1 ಇಯರ್ ವಾರಂಟಿ ಕೊಡ್ತೀರಾ? ವೀಕ್ಷಕರೇ, ಇವಾಗ ನಮ್ಮ ಜೊತೆ ಇಲ್ಲಿನ ಕಸ್ಟಮರ್ ಆಗಿರುವಂತಹ ಸಾಬುದ್ದೀನ್ ಮತ್ತೆ ನಯೀನ್ ಸರ್ ಇದ್ದಾರೆ. ಇವರತ್ತೂ ಕೂಡ ಒಂದು ಜೆನ್ಯೂನ್ ರಿವ್ಯೂ ಅನ್ನ ತಗೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ ನೀವು? ಓಕೆ, ನೀವು ಚೆನ್ನಾಗಿದ್ದೀರಾ? ಓಕೆ ಸರ್, ನನ್ನ ಕ್ವಶನ್ ಏನಂತಂದ್ರೆ, ಇಲ್ಲೊಂದು ಇಷ್ಟು ದೊಡ್ಡದು ಅಂತ ಒಂದು ಸೇಲ್ ನಡೀತಾ ಇದೆ, ಇಷ್ಟು ದೊಡ್ಡ ವೇರ್ ಹೌಸ್ ಇದೆ, ನಿಮ್ಗೆ ಗೊತ್ತಾಗಿದೆ ಹೇಗೆ? ಆಕ್ಚುಲಿ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು, ನಮ್ಮ ಚಾನಲ್ ನೋಡಿದ್ರಿ ನೀವು? ಚಾನಲ್ ನೋಡ್ಕೊಂಡು ಬಂದ್ವಿ. ಓಕೆ, ರೇಟ್ ಎಲ್ಲ ಪರವಾಗಿಲ್ಲ, ಅದನ್ನೇ ಕೇಳೋಣ ಅಂತ ಅನ್ಕೊಂಡೆ. ಚೆನ್ನಾಗಿದೆ. ಫಸ್ಟ್ ನಾನು ಕೇಳೋದೇನಂತಂದ್ರೆ, ಕಲೆಕ್ಷನ್ ಎಷ್ಟಿದೆ ಸರ್? ಹ್ಯೂಜ್ ಆಗಿದೆಯಾ? ರಾಶಿ ಇದೆ. ಇಡೀ ಎಲ್ಲ ನೋಡ್ಬೇಕಂದ್ರೆ ಎಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ? ಎಲ್ಲ ಒಂದ್ 2 ಅವರ್ ಆಗುತ್ತೆ ಸರ್. 2 ಅವರ್ ಆಗುತ್ತೆ ಕಂಪ್ಲೀಟ್ ಆಗೆಲ್ಲ ನೋಡೋದ್ರಲ್ಲೇ. ಸರ್ ಇನ್ನೊಂದು ಏನಂತಂದ್ರೆ, ತುಂಬಾ ಜನ ಏನ್ ಕೇಳ್ತಾರೆ ಅಂದ್ರೆ, ತುಂಬಾ ಡೌಟ್ ಇರೋದೇನಂದ್ರೆ, ಈ ಪ್ರಾಡಕ್ಟ್ ಗಳೆಲ್ಲ ಯೂಸ್ಡಾ ರೀಯೂಸ್ಡಾ ಅಂತ ಓಪನ್ ಬಾಕ್ಸ್ ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತಿದ್ದಂಗೆ ಏನ್ ಅನ್ಸ್ತು ನಿಮ್ಗೆ? ಎಲ್ಲ ಹೊಸ ಪೀಸ್, ಬಾಕ್ಸ್ ಮಾತ್ರ ಓಪನ್ ಆಗಿದೆ. ಪೀಸ್ ಎಲ್ಲ ಹೊಸ ಪೀಸ್ ಚೆನ್ನಾಗಿದೆ ಅಂತ ಹೇಳ್ತೀರಾ? ಅಂಡ್ ಇಲ್ಲಿ ಆನ್ಲೈನ್ ಗಿಂತನೂ ಕೂಡ ತುಂಬಾ ಕಮ್ಮಿ ಬೆಲೆ ಕೊಡ್ತಾರೆ. ನೀವು ಕಂಪೇರ್ ಮಾಡಿ ನೋಡಿದ್ರ ಮೊಬೈಲ್ ಅಲ್ಲೆಲ್ಲ? ಚೆಕ್ ಮಾಡಿ ನೋಡಿದ್ವಿ. ಚೆಕ್ ಮಾಡಿ ನೋಡಿದ್ರ?
ಪರ್ಚೇಸ್ ಏನಾದ್ರು ಮಾಡಿದ್ರಾ ನೀವು? ಅದು 22,000 ರೂಪಾಯಿ ಪರ್ಚೇಸ್ ಮಾಡಿದ್ವಿ. ಸೊ ನೀವೆಲ್ಲ ಬಿಲ್ ಕೂಡ ಇದೆ ಇಲ್ಲಿ. ಸೊ ಇವರು ಆಕ್ಚುಲಿ ಇಲ್ಲಿ ಪರ್ಚೇಸ್ ಕೂಡ ಮಾಡಿದ್ದಾರೆ, ಇಲ್ಲ ಬಿಲ್ ಕೂಡ ಇದೆ, ವಿತ್ GST ಬಿಲ್ ಕೂಡ ತಗೊಂಡಿದ್ದಾರೆ. ನೀವು ಬಂದಾಗ್ಲೂ ಕೂಡ ನಿಮ್ಗೆ ವಿತ್ GST ಬಿಲ್ ಕೂಡ ಸಿಗುತ್ತೆ. ಅಂಡ್ ನಾನು ಕೇಳೋದೇನಂತಂದ್ರೆ ನೀವು ಇಲ್ಲಿ ಪರ್ಚೇಸ್ ಮಾಡಿದ್ರಲ್ಲ ಸರ್, 22,000 ಪರ್ಚೇಸ್ ಮಾಡಿದ್ರೆ ವರ್ತ್ ಇದೆಯಾ ಸರ್ ಇದು ಪ್ರಾಡಕ್ಟ್? ವರ್ತ್ ಇದೆ. ಮತ್ತೆ ಇವಾಗ ಟಿವಿನೂ ಆರ್ಡರ್ ಕೊಟ್ಟು ಹೋಗಿದ್ವಿ, ನೆಕ್ಸ್ಟ್ ವೀಕ್ ಬಂದು ತಗೊಂಡು ಹೋಗ್ತೀವಿ. LG ಮತ್ತೆ ಸೋನಿ ಎಲ್ಲ ಚೆನ್ನಾಗಿದೆ ಅಂತ, ಕಲೆಕ್ಷನ್ಸ್ ಚೆನ್ನಾಗಿದೆಯಾ? ರೇಟ್ ಕಡಿಮೆ ಇದೆ. ರೇಟ್ ಕಡಿಮೆ ಇದೆ. ನನ್ನ ಪ್ರಕಾರ ನೀವು ನಮ್ಮ ವೀಕ್ಷಕರಿಗೆ ಹೇಳಿ ಒಂದ್ಸತಿ ಇಲ್ಲಿ ಭೇಟಿ ಕೊಡ್ಬೋದಾ? ಒಂದ್ಸತಿ ಬಂದು ಎಲ್ಲ ಭೇಟಿ ನೋಡ್ಬೋದು ಅಂತ ಹೇಳ್ತೀರಾ? ಒಂದ್ಸತಿ ನೋಡ್ರೆ ಮತ್ತೆ ಬರ್ಬೇಕನ್ಸುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ನೀವು ಬರ್ತೀರಾ ಇನ್ನೊಂದ್ಸತಿ ಇಲ್ಲಿ? ಫ್ಯಾಮಿಲಿ ಕರ್ಕೊಂಡ್ ಬರ್ತೀರಾ? ಫ್ರೆಂಡ್ಸ್ ಬರೋದಿದ್ದಾರೆ, ಕರ್ಕೊಂಡ್ ಬರ್ತೀವಿ. ಓಕೆ. ಅಂಡ್ ಬರ್ಬೇಕಾದ್ರೆ ಒಂದು ಗಾಡಿನ ತಗೊಂಡ್ಬಂದ್ಬಿಡಿ, ಯಾಕಂತಂದ್ರೆ ಪ್ರಾಡಕ್ಟ್ ತುಂಬಿಕೊಂಡಿದೆ. ಕರೆಕ್ಟಾ ಸರ್? ಇಲ್ಲಿ ಒಂದು ಗಾಡಿ ತಗೊಂಡ್ಬಂದ್ರೆ ಎಲ್ಲ ತುಂಬಿಸ್ಕೊಂಡು ಹೋಗ್ಬಿಡ್ಬೋದು. ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀರಾ? ಓದು ತಮ್ಸ್ಕೊಡ್ಬೋದು. ಹಾಗಾದ್ರೆ ತಮ್ಸ್ಕೊಟ್ಬಿಡಿ. ಹಾಗಾದ್ರೆ ನೋಡಿ ಇವತ್ತು ತಮ್ಸ್ಕೊಡ್ತಾ ಇದಾರೆ. ಡೆಫಿನೆಟ್ಲಿ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇವಾಗ ನೆಕ್ಸ್ಟ್ ಸೈಕಲ್ ನಾನು ಒಂದು ರಾಶಿನೇ ಇದೆ ನಿಮ್ಮ ಹತ್ರ. ಸೈಕಲ್ ಎಷ್ಟಿರ್ಬೋದು ನಿಮ್ಮ ಹತ್ರ ಕಲೆಕ್ಷನ್ ಸೈಕಲ್? ಸರ್ 100 ಪೀಸ್ ಮೇಲೆ 100-200 ಪೀಸ್ ಮೇಲೆ ಇರುತ್ತೆ. ಅಷ್ಟಿದೆಯಾ? ಹೌದು ಸರ್. ಸ್ಟಾಕ್ ಇದೆಯಾ? ಸ್ಟಾಕ್ ಇದೆ. ಬಂದು ತಗೊಂಡೋಗ್ಬೋದಾ? ಹೌದು ಸರ್. ಯಾವ ರೀತಿ ಸೈಕಲ್ ಸಿಗುತ್ತೆ ನಿಮ್ಮ ಹತ್ರ? ಸರ್ ನಮ್ದು ವಾಲ್ಟೆಕ್ಸ್ ಸಿಗುತ್ತೆ, ಆಮೇಲೆ HRX ಓಕೆ. ಆಮೇಲೆ ಸರ್ ಇದು ಎಕ್ಸ್ಪ್ಲೋರರ್ ಸಿಗುತ್ತೆ. ಸೊ ಎಲ್ಲದೂ ಸಿಗುತ್ತೆ. MTB ಆಮೇಲೆ ಗಿಯರ್ದು ಇದೆ, ನಾರ್ಮಲ್ ಗಿಯರ್ ಇದೆ, ಎಲ್ಲದೂ ಸಿಗುತ್ತೆ. ಸೊ ಒಂದೆರಡು ಪ್ರೈಸ್ ಹೇಳ್ಬಿಡಿ ಸರ್ ನಮ್ಗೆ ಹಂಗೆ. ಇದು ಆಕ್ಚುಲಿ ನಮ್ಗೆ ಆನ್ಲೈನ್ ಪ್ರೈಸ್ ಮೇಲೆ ಎಷ್ಟು ಡಿಸ್ಕೌಂಟ್ ಸಿಗ್ತದೆ? ಆನ್ಲೈನ್ ಪ್ರೈಸ್ ಮೇಲೆ ಸರ್ 30% ಡಿಸ್ಕೌಂಟ್ ಇದ್ದಾರೆ. 30%. ಓಕೆ. ಇದು 19,000 ಆನ್ಲೈನ್ ಇಲ್ಲೇ ಇದ್ದಾರೆ. ನಾನು 30% ಡಿಸ್ಕೌಂಟ್ ಮಾಡಿ 10,900ಗೆ ಸೆಲ್ ಮಾಡ್ತಾ ಇದ್ದೀನಿ. 10,900ಗೆ ಕೊಡ್ತಾ ಇದ್ದೀರಾ? 19,000 ರೂಪಾಯಿದು. ಓಕೆ. ಸೈಕಲ್ ಸರ್ 11,000 ಇದ್ದಾರೆ ಆನ್ಲೈನ್ ಅಲ್ಲಿ. ಇದು 7,500ಗೆ ನಾನು ಸೆಲ್ ಮಾಡ್ತಾ ಇದ್ದೀನಿ. 7,500 ಅಲ್ವಾ? ಇದು ಪಾಪುದು ಸೈಕಲ್ಗಳು ಇದ್ದಾರೆ ಸರ್. ಬೇಬಿ ಸೈಕಲ್ಸ್. ಓಕೆ. 2,500ಗೆ ಸೆಲ್ ಮಾಡ್ತಾ ಇದೀವಿ. ಇದು 2,500. ಓಕೆ. ಸೊ ಇದು ಕೂಡ 2,500. ಓಕೆ. ಸೊ ವೀಕ್ಷಕರೇ ನೋಡಬಹುದು. ಅಂಡ್ ಈ ಕಡೆ ಬಂದ್ರೆ ಇಲ್ಲೆಲ್ಲ ಎಲ್ಲ ಸೈಕಲ್ ಬಂದು ಬ್ರಾಂಡ್ ದಲ್ಲಿ ಎಲ್ಲ ಸೈಕಲ್, ಇವೆಲ್ಲ ಬ್ರಾಂಡೆಡ್ ಸೈಕಲ್ಗಳು ವೀಕ್ಷಕರೇ ನೋಡಬಹುದು. ಅಂಡ್ ಇಲ್ಲೂ ಕೂಡ ಅಷ್ಟೇ ಒಂದು ಚೆನ್ನಾಗಿರೋ ಸೈಕಲ್ ಇದೆ. ಇದು ಗಿಯರ್ದು ಇದೆ ಸರ್. ಇವೆಲ್ಲ ಗೇರ್ದಲ್ವಾ ಇದು? ಗೇರು ಎಲ್ಲ ಇದ್ದಾರೆ ಸರ್. ಸೊ ಎಲ್ಲದೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸಂತೋಷ್ ಅವ್ರು ನಮಗೆ ಆ್ಯಕ್ಚುಲಿ ಆಲ್ಮೋಸ್ಟ್ ಪ್ರತಿಯೊಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ನಾ ಮೇನ್ ಆಗಿ ಹೇಳಂತಂದ್ರೆ, ನೀವು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ದೊಡ್ಡ ಬೊಮ್ಮಸಂದ್ರ ಅಂತ ಹೇಳ್ಬಿಟ್ಟು. ಇದು ದೊಡ್ಡ ಬೊಮ್ಮಸಂದ್ರ ಅಲ್ಲ, ಇದು ಬೊಮ್ಮಸಂದ್ರ. ಹೊಸೂರು ಮೇನ್ ರೋಡಲ್ಲಿರುವಂತಹ ಬೊಮ್ಮಸಂದ್ರದಲ್ಲಿರುವಂಥದ್ದು. ಏನು ಎಲೆಕ್ಟ್ರಾನಿಕ್ ಸಿಟಿ ಇದೆ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಚಂದಾಪುರ್ ರೋಡ್ ಹೋಗ್ಬೇಕಾದ್ರೆ ಅಲ್ಲಿ ಸಿಗುವಂಥದ್ದು. ಸೊ ಒಂದೊಳ್ಳೆ ಗಿಟಾರ್ ಕೂಡ ಇದೆ. ಸೊ ಗಿಟಾರನ್ನ ಕೈಯಲ್ಲಿ ಹಿಡ್ಕೊಂಡೆ ನಾನು ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಮೇನ್ ಆಗಿ ಹೇಳ್ಬೇಕಂತಂದ್ರೆ, ಇಲ್ಲಿ ಚಿಕ್ಕ ಗಿಟಾರಿಂದ ಹಿಡಿದು ದೊಡ್ಡ ಫ್ರಿಜ್ ವರೆಗೆ ಸೊ ಪ್ರತಿಯೊಂದು ವಸ್ತುಗಳು ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಪ್ರತಿಯೊಂದು ಕೂಡ ಬ್ರ್ಯಾಂಡ್ ನ್ಯೂ ಅಂತಾನೆ ಹೇಳ್ಬೋದು. ಯಾವುದು ಕೂಡ ಯೂಸ್ಡ್ ಅಲ್ಲ, ಯಾವುದು ರಿಫರ್ಬಿಶ್ಡ್ ಅಲ್ಲ. ಪ್ರತಿಯೊಂದು ಕೂಡ ನಿಮ್ಗೆ ಇಲ್ಲಿ ಓಪನ್ ಬಾಕ್ಸ್ ಅಂತ ಹೇಳ್ಬೋದು. ನೋಡಿ, ಓಪನ್ ಬಾಕ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಗಿಟಾರನ್ನೇ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. 2,500 ರೂಪಾಯಿಗೆ ನಿಮಗೆ ಒಳ್ಳೊಳ್ಳೆ ಗಿಟಾರ್ಗಳು, ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಅವೈಲೇಬಲ್ ಇರುತ್ತೆ. ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ. ದಯವಿಟ್ಟು ಹೇಳ್ತೀನಿ, ಫ್ಯಾಮಿಲಿ ಜೊತೆ ಬನ್ನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ನಿಮ್ ಬಿಲ್ ಬಂದ ಮೇಲೆ ಅನ್ಸುತ್ತೆ ಫ್ಯಾಮಿಲಿ ಕರ್ಕೊಂಡ್ ಬರ್ಬೇಕಿತ್ತು, ಅವರು ನೋಡ್ತಾ ಇದ್ರು, ಆಮೇಲೆ ವಿಡಿಯೋ ಕಾಲ್ ಮಾಡ್ತೀರಾ ನೀವು. ಅದ್ರ ಬದಲು ಫ್ಯಾಮಿಲಿ ಜೊತೆ ಬಂದ್ರೆ ಒಬ್ಬೊಬ್ರು ಒಂದೊಂದು ಸೆಕ್ಷನ್ ಅನ್ನ ನೋಡ್ಬೋದು. ಲೇಡೀಸ್ಗೆ ಇಲ್ಲಿ ಸ್ಟವ್ ಸೆಕ್ಷನ್ಗೆ ಬಿಡ್ಬೋದು. ನೀವು ನಿಮ್ಗೆ ಬೇಕಾದಂತಹ ಫ್ರಿಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಟಿವಿ ಸೆಕ್ಷನ್ ಅನ್ನ ಡಿಸ್ಕವರ್ ಮಾಡ್ಬೋದು. ಇಲ್ಲ ನಂತರ ಒಂದು ಗಿಟಾರ್ ಅನ್ನ ಎತ್ಕೋಬಹುದು, ಸೈಕಲ್ ಅನ್ನ ಬೇಕಾದ್ರೆ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಅಂಡ್ ಮೇನ್ ಆಗಿ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಮನೆ ಬಿಡೋಕ್ಕಿಂತ ಮುಂಚೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವ ವಸ್ತುಗಳು ಬೇಕು, ಸ್ಟಾಕ್ ಇದೆ, ಸ್ಟಾಕ್ ಅಂತೂ ತುಂಬಿಕೊಂಡಿದೆ, ಸ್ಟಾಕ್ ಇದ್ದೇ ಇರುತ್ತೆ. ಅಲ್ಲಿಂದ ಲೊಕೇಶನ್ ಅನ್ನ ಕಳಿಸ್ಕೋಬಹುದು. ಅಂಡ್ ನಾನು ಕೂಡ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ನಿಮಗೆ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ. ಅಂಡ್ ಮೇನ್ ಆಗಿ ಇದೇ ರೀತಿ ನಿಮಗೋಸ್ಕರ ವಿಡಿಯೋ ತರ್ತಾ ಇರ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.